ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಯೋ ವಿಪ್ರಲಂಭವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹನ್ನಮಾಮಿ. ಮಿಥ್ಯಾಸಿದ್ಧಾಂತದುರ್ಧ್ವಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಕ್ಯತರನಿರ್ಭಾಸತನ್ನೋ ಹೃದಂಬರೇ. ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತವಿದ್ಯಾಚಲಕುಲಕುಲಿಶಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತಮಹಿಮಾ ಸಂಪ್ರತಿ ವ್ಯಾಸರಾಜಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀ ಮಧ್ವವಿಜಯ, ಶ್ರೀ ಮಣಿಮಂಜರಿ ಮುಂತಾದ ಗ್ರಂಥಗಳಲ್ಲಿ ಏನು ಶಂಕರ ಮಣಿವಂತ ತತ್ವ ಬಂದಿದೆ ಅದರ ಕುರಿತಾದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದ್ವೈತಿಗಳು ಮಣಿಮಂಜರಿಯಲ್ಲಿ ಶಂಕರರ ತಾಯಿಯ ನಿಂದೆ ಬಂದಿದೆ, ಅದಕ್ಕಾಗಿ ಮಣಿಮಂಜರಿಯನ್ನು ಪರಿಷ್ಕರಿಸಬೇಕು, ಬಹಿಷ್ಕರಿಸಬೇಕು ಇತ್ಯಾದಿ ಮಾತುಗಳನ್ನು ಆಡ್ತಾ ಇರೋದನ್ನು ನೀವು ಕಾಣ್ತಾ ಇದ್ದೀರಿ. ಶಂಕರರ ತಾಯಿಯ ನಿಂದೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತೆಲ್ಲ ಅದ್ವೈತಿಗಳು ಮಾತನಾಡ್ತಾ ಇದ್ದಾರೆ. ಶಂಕರರು ನೇರವಾಗಿ ಯಾವ ರೀತಿಯಾಗಿ ಜಗನ್ಮಾತೆಯರ ನಿಂದೆಯನ್ನು ಮಾಡಿದ್ದಾರೆ ಅನ್ನುವುದನ್ನು ಈ ದಿವಸ ಸಮಾಜದ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಮುಖ್ಯವಾಗಿ ಯಾವೆಲ್ಲ ಸಜ್ಜನ ಸ್ಮಾರ್ತರು ಅಮ್ಮನವರ ದೇವಸ್ಥಾನಗಳಲ್ಲಿ ಅಮ್ಮನವರ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ, ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ಅವರ ಮುಂದೆ ಅತ್ಯಂತ ಗೌರವಪೂರ್ವಕವಾಗಿ ಈ ವಿಷಯವನ್ನು ನಾನು ಮಂಡಿಸ್ತೇನೆ. ಮತ್ತು ಸಮಗ್ರ ಸ್ಮಾರ್ತ ಸಮಾಜದಲ್ಲಿ ಇರತಕ್ಕಂತಹ ಏನೆಲ್ಲ ಉತ್ತಮ ಸ್ತ್ರೀಯರಿದ್ದಾರೆ, ಗೌರವಾನ್ವಿತ ಸ್ತ್ರೀಯರಿದ್ದಾರೆ, ಅವರ ಮುಂದೆ ಗೌರವಪೂರ್ವಕವಾಗಿ ನಾನಿದನ್ನು ಮಂಡಿಸ್ತೇನೆ. ಮಾಧ್ವ ಸಮಾಜ ಯಾಕೆ ಶಂಕರರಿಗೆ ಗೌರವವನ್ನು ಕೊಡುವುದಿಲ್ಲ ಅನ್ನುವುದಕ್ಕೆ ಇಲ್ಲಿ ಉತ್ತರವಿದೆ. ನೀವು ಈ ಎಲ್ಲ ವಿಷಯಗಳನ್ನು ನೋಡಿದ ನಂತರ ನಿರ್ಧರಿಸಿ ಶಂಕರರಿಗೆ ಗೌರವ ಕೊಡಬೇಕೋ ಕೊಡಬಾರದೋ ಅಂತ ಹೇಳಿ. ಶಂಕರರು ಸೌಂದರ್ಯ ಲಹರಿ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಷಯ. ಈ ಸೌಂದರ್ಯ ಲಹರಿಯನ್ನು ಕಂಚಿ ಕಾಮಕೋಟಿ ಪೀಠದಿಂದ ಪ್ರಕಟ ಮಾಡಲಾಗಿದೆ. ಆ ಪುಸ್ತಕವನ್ನು ಈ ದಿವಸ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀ ಹರಿವಾಯು ದೇವತಾ ಗುರುಗಳಲ್ಲಿ ಮುಖ್ಯವಾಗಿ ಶ್ರೀಮನ್ಮಹಾಲಕ್ಷ್ಮೀ ದೇವಿಯರಲ್ಲಿ, ಶ್ರೀ ಸರಸ್ವತೀ ದೇವಿಯರಲ್ಲಿ, ಶ್ರೀ ಪಾರ್ವತೀ ದೇವಿಯರಲ್ಲಿ, ಶ್ರೀ ರತೀ ದೇವಿಯರಲ್ಲಿ, ಸಮಗ್ರ ದೇವತಾಸ್ತ್ರೀಯರಲ್ಲಿ, ಋಷಿಸ್ತ್ರೀಯರಲ್ಲಿ, ಸ್ವೋತ್ತಮರಾದಂತಹ ಸಕಲ ಸ್ತ್ರೀಯರಲ್ಲಿ ಕ್ಷಮಾಯಾಚನೆಯನ್ನು, ಅನಂತಾನಂತ ಕ್ಷಮಾಯಾಚನೆಯನ್ನು ಮಾಡಿ ಕೇವಲ ಶಂಕರ ಸಿದ್ಧಾಂತದಲ್ಲಿರುವ ಸಮಸ್ಯೆಯನ್ನು ತೋರಿಸುವುದಕ್ಕಾಗಿ ಅನುವಾದ ರೂಪದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಮತ್ತೆ ಮತ್ತೆ ಆ ದೇವತಾ ಋಷಿ ಸ್ತ್ರೀಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಷಯವನ್ನು ಪ್ರಸ್ತುತಪಡಿಸ್ತೇನೆ. ಸಜ್ಜನರು ಎದೆಗಟ್ಟಿ ಮಾಡಿಕೊಂಡು ಕೇಳಲಿಕ್ಕಾರಂಭ ಮಾಡಿ. ಸೌಂದರ್ಯ ಲಹರಿಯ 99ನೆಯ ಶ್ಲೋಕ. ಶಂಕರರು ತಾವು ಉಪಾಸನೆ ಮಾಡ್ತಾ ಇದ್ದಂತಹ ದೇವಿಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಶಂಕರರು ಹೇಳ್ತಾರೆ, ಸರಸ್ವತ್ಯಾ ಲಕ್ಷ್ಮಿಯಾ ವಿಧಿಹರಿ ಸಪತ್ನೋ ವಿಹರತೆ ರತೇಃ ಪಾತಿವ್ರತ್ಯಂ ಶಿಥಿಲಯತಿ ರಮ್ಯೇಣ ವಪುಷಾ ಚಿರಂಜೀವನ್ನೇವ ಕ್ಷಪಿತ ಪಶುಪಾಶವ್ಯತಿಕರಃ ಪರಾನಂದಾಭಿಖ್ಯಂ ರಸಯತಿ ರಸಂ ತ್ವದ್ಭಜನವಾನ್. ತ್ವದ್ಭಜನವಾನ್, ಓ ದೇವಿ, ನಿನ್ನಲ್ಲಿ ಭಕ್ತಿಯನ್ನು ಮಾಡುವ, ನಿನ್ನ ಭಜನೆ ಮಾಡುವಂತಹ ಭಕ್ತ ಈ ಫಲಗಳನ್ನು ಪಡಿತಾನೆ. ಏನು? ವಿಧಿ ಹರಿ ಸಪತ್ನಃ. ವಿಧಿ ಅಂದರೆ ಬ್ರಹ್ಮದೇವರು, ಹರಿ ಅಂದರೆ ಶ್ರೀಹರಿ. ಅವರಿಗೆ ಸಪತ್ನಃ, ಅವರಿಗೆ ಪ್ರತಿಪಕ್ಷನಾಗಿ, ಅವರಿಗೆ ಶತ್ರುವಾಗಿ. ಸಪತ್ನ ಅನ್ನುವ ಶಬ್ದಕ್ಕೆ ಪ್ರತಿಪಕ್ಷ, ಶತ್ರು ಅನ್ನುವ ಅರ್ಥವನ್ನು ಶಂಕರರೇ ಉಪನಿಷದ್ ಭಾಷ್ಯಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ವ್ಯಾಖ್ಯಾನಗಳಲ್ಲೂ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಹೇಳ್ತಾರೆ, ಅದನ್ನೂ ತಿಳಿಯೋಣ. ವಿಧಿ ಹರಿ ಸಪತ್ನಃ, ಬ್ರಹ್ಮ ವಿಷ್ಣುವಿಗೆ ಶತ್ರುವಾಗಿ ಅವರ ಸಪತ್ನನಾಗಿ ನಿಂತು.
ಸರಸ್ವತ್ಯಾ ವಿಹರತೆ ಲಕ್ಷ್ಮಿಯ ವಿಹರತೆ. ಶ್ರೀ ಸರಸ್ವತೀ ದೇವಿಯರೊಂದಿಗೆ ವಿಹಾರ ಮಾಡ್ತಾನೆ, ಶ್ರೀ ಲಕ್ಷ್ಮೀದೇವಿಯರೊಂದಿಗೆ ವಿಹಾರ ಮಾಡ್ತಾನೆ. ರಮ್ಯೇಣ ವಪುಷ, ರಮ್ಯವಾದ ಶರೀರವನ್ನು ಪಡಿತಾನೆ. ಆ ಶರೀರದಿಂದ ರತೇ ಪಾತಿವ್ರತ್ಯಂ ಶಿಥಿಲಯತಿ, ಶ್ರೀಮನ್ಮಥರ ಪತ್ನಿಯಾದ ಶ್ರೀ ರತೀದೇವಿಯರ ಪಾತಿವ್ರತ್ಯವನ್ನು ಶಿಥಿಲಯತಿ, ಸಡಿಲಗೊಳಿಸ್ತಾನೆ. ತ್ವದ್ಭಜನವಾನ್, ನಿನ್ನ ಭಜನೆ ಮಾಡುವ ಭಕ್ತ. ಶಂಕರರ ನಿಂದೆ ಅಂದರೆ ಅದು ಧರ್ಮದ್ರೋಹ ಅಂತ ಕರೆದ ಶೃಂಗೇರಿಯ ಪೀಠಾಧಿಪತಿಗಳು, ಮಣಿಮಂಜರಿಯನ್ನು ರಿಲಿಜಿಯಸ್ ಪೊರ್ನೋಗ್ರಫಿ ಅಂತ ಕರೆದಂತಹ ಗಣೇಶ್ರವರು, ಸಮಗ್ರ ಶಂಕರ ಕಿಂಕರರು ಗಮನ ಕೊಟ್ಟು ನೋಡಿ, ಇದು ವ್ಯಾವಹಾರಿಕ ಸತ್ಯದ ಸಂದರ್ಭದಲ್ಲಿ ಹೇಳ್ತಾ ಇರುವ ಮಾತು. ವಪುಷಾ, ಶರೀರವಿದೆ. ಅದ್ವೈತದಲ್ಲಿ ಪರಬ್ರಹ್ಮ ಅಂದರೆ ಅವನು ನಿರ್ಗುಣ ನಿರಾಕಾರನಾದವನು. ಇದು ಪಾರಮಾರ್ಥಿಕ ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ, ವ್ಯಾವಹಾರಿಕ ಜಗತ್ತಿನ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ವಪುಷಾ, ಶರೀರವಿದೆ. ಸರಸ್ವತಿ, ಲಕ್ಷ್ಮೀ, ಬ್ರಹ್ಮ, ವಿಷ್ಣು, ರತಿ ಇವರೆಲ್ಲರೂ ವ್ಯಾವಹಾರಿಕ ಜಗತ್ತಿನಲ್ಲಿರುವವರು. ಅದ್ವೈತದ ಪ್ರಕಾರ ಪಾರಮಾರ್ಥಿಕ ವಿಷಯವನ್ನು ಹೇಳ್ತಾ ಇಲ್ಲ, ಇಲ್ಲಿ ವ್ಯಾವಹಾರಿಕ ಜಗತ್ತಿನಲ್ಲೇ ನಡೆಯುವುದನ್ನು ಹೇಳ್ತಾ ಇದ್ದಾರೆ. ಇನ್ನು ಮತ್ತೂ ಹೇಳ್ತಾರೆ, ಚಿರಂಜೀವನ್ನೇವ ಕ್ಷಪಿತ ಪಶುಪಾಶವ್ಯತಿಕರ. ಅದ್ವೈತದಲ್ಲಿ ಜೀವನನ್ನು ಪಶು ಅಂತ ಕರೀತಾರೆ, ಅವಿದ್ಯೆಯನ್ನು ಪಾಶ ಅಂತ ಕರೀತಾರೆ. ಅವಿದ್ಯೆ ಎಂಬ ಪಾಶದಿಂದ ಬದ್ಧನಾದ ಪಶು ಜೀವ. ಆ ಪಶುಪಾಶ ಬಂಧವನ್ನು ಕಳೆದುಕೊಂಡಂತಹ ನಿನ್ನ ಭಕ್ತ ಪರಾನಂದಾಭಿಖ್ಯಂ ರಸಯತಿ ರಸಂ, ಪರಾನಂದದ ರಸವನ್ನು ಅನುಭವಿಸ್ತಾನೆ. ಇದು ಶಂಕರರು ಹೇಳ್ತಾ ಇರುವುದು. ದೇವಿಯ ಭಕ್ತ ಸರಸ್ವತಿ ಲಕ್ಷ್ಮಿಯರೊಂದಿಗೆ ವಿಹಾರ ಮಾಡ್ತಾನೆ, ರತಿಯ ಪಾತಿವ್ರತ್ಯವನ್ನು ಸಡಿಲಗೊಳಿಸ್ತಾನೆ ಅಂತ ಇದ್ದಾರೆ ಶಂಕರರು. ಸಜ್ಜನ ಸಮಾಜ ಒಪ್ಪುವ ವಿಷಯವ, ಸನಾತನ ಧರ್ಮಕ್ಕೆ ಅನುಸಾರಿಯಾದ ವಿಷಯವ. ಈ ವಿಷಯ ಶಾಸ್ತ್ರಕ್ಕೆ ಸಮ್ಮತವೋ, ಲೋಕಕ್ಕೆ ಸಮ್ಮತವೋ, ಅಸಮ್ಮತವೋ ಅನ್ನೋದನ್ನು ನೀವು ನಿರ್ಧಾರ ಮಾಡಿ. ಶಂಕರ ಕಿಂಕರರು ಈಗ ವಾದಿಸಬಹುದು, ಇಲ್ಲ ಇದು ನೀವು ಹೇಳ್ತಾ ಇರುವ ಅರ್ಥ, ದೊಡ್ಡ ದೊಡ್ಡ ಮಹಾನುಭಾವರು ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅದನ್ನು ನಾವು ತಿಳಿಬೇಕು ಅಂತ. ಆ ವ್ಯಾಖ್ಯಾನಗಳನ್ನೂ ನಿಮ್ಮ ಮುಂದಿಡುತ್ತೇನೆ ನೋಡಿ. ಡಿಂಡಿಮ ಭಾಷ್ಯ ಅಂತ ಹೆಸರು ಆ ವ್ಯಾಖ್ಯಾನಕ್ಕೆ. ಆ ವ್ಯಾಖ್ಯಾನ ಹೇಳ್ತದೆ, ಹೇ ಜನನಿ, ಎಲೈ ತಾಯಿಯೇ, ತವ ಭಕ್ತಸ್ತು, ನಿನ್ನ ಭಕ್ತ, ಬ್ರಹ್ಮ ವಿಷ್ಣು ಶಿವಭಕ್ತೇಭ್ಯೋಪಿ, ಏನು ಶ್ರೀ ಬ್ರಹ್ಮದೇವರು, ಶ್ರೀಹರಿ, ಶ್ರೀ ರುದ್ರದೇವರು ಇವರ ಭಕ್ತರಿಗಿಂತಲೂ ಶಂಕರರು ಉಪಾಸನೆ ಮಾಡುವ ದೇವಿಯ ಭಕ್ತ ವಿಲಕ್ಷಣ ಸ್ವಭಾವ, ವಿಲಕ್ಷಣ ಸ್ವಭಾವನು, ಲೋಕಾತೀತ, ಲೋಕಗಳನ್ನು ಮೀರಿದವನು, ಪರೈರನಭಿಭವನೀಯ, ಇನ್ನೊಬ್ಬರು ಇವನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ಆಗಿ ಪರಬ್ರಹ್ಮರ ಸಾಸ್ವಾದವನ್ನು ಅನುಭವಿಸ್ತಾನೆ. ಕುತ ಇತ್ಯಾಹ, ಹೇಗೆ ಅಂದರೆ ವಿವರಣೆ ಮಾಡುತ್ತಾರೆ. ಈ ವಿವರಣೆಯನ್ನು ಯಾವ ಮಟ್ಟದ್ದು ಅಂತ ನೀವು ನಿರ್ಧರಿಸ್ತೀರೋ ನಿಮಗೆ ಬಿಟ್ಟದ್ದು. ಹೇಳ್ತದೆ ಈ ವ್ಯಾಖ್ಯಾನ, ಸರಸ್ವತ್ಯ ವರ್ತಮಾನೇಪಿ ಬ್ರಹ್ಮಣಿ ಭರ್ತರಿ, ಗಂಡನಾದಂತಹ ಚತುರ್ಮುಖ ಬ್ರಹ್ಮದೇವರು ಇದ್ದರೂ ಶ್ರೀ ಶ್ರೀ ಮಹಾಭಟ್ಟಾರಿಕಾಚರಣಾರವಿಂದಸ್ಯ ಬಲಾತ್, ಯಾವ ದೇವಿಯನ್ನು ಇವನು ಉಪಾಸನೆ ಮಾಡ್ತಾ ಇದ್ದಾನೆಯೋ ಆ ಮಹಾಭಟ್ಟಾರಿಕಾ ಎಂಬ ದೇವಿಯ ಪಾದದ ಬಲದಿಂದ ಹಠಾದ್ಗೃಹೀತ್ವ ಭೋಗ್ಯಯ, ಈ ಶಂಕರರು ಉಪಾಸನೆ ಮಾಡ್ತಾ ಇರುವ ದೇವಿಯ ಭಕ್ತ ಹಠದಿಂದ ಸರಸ್ವತಿಯನ್ನು ತೆಗೆದುಕೊಂಡು ಭೋಗಿಸ್ತಾನಂತೆ. ಹಠಾದ್ಗೃಹೀತ್ವ ಭೋಗ್ಯಯ, ಗಂಡನಾದ ಬ್ರಹ್ಮದೇವರಿದ್ದಾರೆ, ಆದರೆ ಇವನು ಹಠದಿಂದ ಸೆಳೆದು ಭೋಗಿಸ್ತಾನಂತೆ. ಇನ್ನೂ ಸ್ಪಷ್ಟವಾಗಿ ವಿವರಿಸ್ತಾರೆ, ತದ್ವತೆ ಭರ್ತರಿ ಹರೌ ತಿಷ್ಠತ್ಯಪಿ, ಗಂಡನಾದ ಶ್ರೀಹರಿ ಇದ್ದಾಗಲೇ ಬಲಾತ್ಕಾರ ಯೋಗ್ಯಯ, ಶಬ್ದವನ್ನು ನೋಡಿ, ಬಲಾತ್ಕಾರ ಯೋಗ್ಯಯ, ಬಲಾತ್ಕಾರಕ್ಕೆ ಅರ್ಹರಾದ ಲಕ್ಷ್ಮಿಯ ಶ್ರೀ ಮಹಾಲಕ್ಷ್ಮೀ ದೇವಿಯಿಂದ ಕಾರಣಭೂತಯ, ಸರಸ್ವತ್ಯ ಲಕ್ಷ್ಮಿಯ ಚ ಕಾರಣಭೂತಯ, ಅವರಿಬ್ಬರೂ ಕಾರಣರಾಗಿದ್ದಾರೆ. ಏನಕ್ಕೀಗ ಕಾರಣ?
ಇವನು ಶ್ರೀ ಬ್ರಹ್ಮದೇವರಿಗೆ ಶ್ರೀ ವಿಷ್ಣುವಿಗೆ ಸಪತ್ನನಾಗಲಿಕ್ಕೆ ಶತ್ರುವಾಗಲಿಕ್ಕೆ ಅವನು ಕಾರಣವಂತೆ. ಒಂದೊಂದು ಶಬ್ದವನ್ನು ಈ ವ್ಯಾಖ್ಯಾನವೇ ವಿವರಿಸ್ತದೆ ನೋಡಿ. ವಿಧಿ ಹರಿ ಸಪತ್ನಃ ವಿಧೇಶ್ಚ ಹರೇಶ್ಚ ಸಮಾನ ಪತ್ನೀಕೋ ಭವತಿ. ಶ್ರೀ ಬ್ರಹ್ಮದೇವರಿಗೆ ಶ್ರೀಹರಿಗೆ ಇವನು ಸಮಾನ ಪತ್ನೀಕನಾಗ್ತಾನೆ. ಸಪತ್ನ ಅನ್ನುವ ಶಬ್ದಕ್ಕೆ ಈ ವ್ಯಾಖ್ಯಾನ ಹೇಳ್ತಾ ಇರುವ ಅರ್ಥವಿದು. ವಿಧಿ ಹರಿ ಸಪತ್ನಃ ಅಂತ ಶಂಕರರು ಶಬ್ದವನ್ನು ಬಳಸಿದ್ದಾರೆ. ಅದರ ಅರ್ಥವನ್ನು ಇವರು ಹೇಳ್ತಾರೆ, ಸಮಾನ ಪತ್ನಿ ಯಸ್ಯ ಸ ಸಪತ್ನಃ, ಸಮಾನವಾದ ಪತ್ನಿಯನ್ನುಳ್ಳವನಿವನು. ಶ್ರೀ ಬ್ರಹ್ಮದೇವರ ಪತ್ನಿ ಶ್ರೀ ಸರಸ್ವತೀ ದೇವಿಯರು. ಆ ಶ್ರೀ ಸರಸ್ವತೀ ದೇವಿಯರು ಈ ದೇವಿಯ ಭಕ್ತನ ಪತ್ನಿಯಾಗ್ತಾಳಂತೆ. ಅದಕ್ಕಾಗಿ ಇವನು ಆ ಶ್ರೀ ಬ್ರಹ್ಮದೇವರಿಗೆ ಸಪತ್ನನಾದ. ಶ್ರೀ ವಿಷ್ಣುವಿನ ಪತ್ನಿ ಶ್ರೀ ಮಹಾಲಕ್ಷ್ಮೀ ದೇವಿಯರು. ಆ ಮಹಾಲಕ್ಷ್ಮಿ ಇವನಿಗೂ ಪತ್ನಿಯಂತೆ. ಅದಕ್ಕಾಗಿ ಇವನು ಶ್ರೀ ವಿಷ್ಣುದೇವರಿಗೆ ಸಪತ್ನನಂತೆ. ಸಪತ್ನ ಅನ್ನುವ ಮಾತಿಗೆ ಅರ್ಥವನ್ನು ಹೇಳಿ ಮತ್ತಷ್ಟು ವಿವರಣೆಯನ್ನು ಕೊಡ್ತದೆ ಈ ವ್ಯಾಖ್ಯಾನ. ಸಮಾನ ಪತ್ನಿ ಅಂದರೆ ಮದುವೆಯಾಗಿ ಪತ್ನಿಯಾದವರಲ್ಲ, ಏಕಪತ್ನಿ ವಿವಾಹಕರ್ತರಿ ಭರ್ತರಿ ತಿಷ್ಠತಿ ಸತಿ. ಏಕಪತ್ನಿ ಯಾವ ಹೆಂಡತಿಯು ವಿವಾಹಕರ್ತರಿ ಭರ್ತರಿ ತಿಷ್ಠತಿ ಸತಿ, ಮದುವೆಯಾದ ಗಂಡ ಇದ್ದಾಗ ಅನ್ಯೇನ ಯಾ ಭುಜ್ಯತೆ, ಮತ್ತೊಬ್ಬ ಪರಪುರುಷನಿಂದ ಭೋಗಕ್ಕೊಳಗಾದಾಗ ತಯಾ ಹೇತುಭೂತಯ ಅವಳನ್ನು ನಿಮಿತ್ತ ಮಾಡಿಕೊಂಡು ವಿವಾಹಕರ್ತು ಅನ್ಯೋ ಜಾರಃ ಪತಿ, ವಿವಾಹವಾದ ಗಂಡನಿಂದ ಭಿನ್ನನಾದ ಮತ್ತೊಬ್ಬ ಜಾರಃ. ಜಾರ ಶಬ್ದದ ಅರ್ಥವೇನು ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಿದೆಯಲ್ಲ. ಆ ಜಾರಃ ಪತಿ ಅವನು ಸಪತ್ನ ಅಂತ ಕರೆಸಿಕೊಳ್ತಾರೆ. ಇದು ಶಂಕರರ ಹೃದಯ, ಇದು ಶಾಂಕರ ಸಿದ್ಧಾಂತ. ಇಲ್ಲಿಗೆ ನಿಲ್ಲೋದಿಲ್ಲ. ಶ್ರೀ ಬ್ರಹ್ಮ ವಿಷ್ಣುಗಳಿಗೆ ಸಮಾನನಾಗ್ತಾನೆ ಈ ದೇವಿಯ ಭಕ್ತ ಅಂತ ಹೇಳಿದರು. ಈ ವ್ಯಾಖ್ಯಾನ ಇನ್ನು ಮುಂದೆ ಹೋಗ್ತದೆ. ಕಿಂ ಬಹುನಾ, ಮತ್ತೇನು ಹೇಳೋದು? ಸರಸ್ವತಿ ಭೋಗೇನ ಬ್ರಹ್ಮ ಸಮಾನಃ, ಸರಸ್ವತಿಯನ್ನು ಭೋಗಿಸುವುದರಿಂದ. ಶಬ್ದ ಸ್ಪಷ್ಟವಾಗಿ ಗಮನಿಸಿ. ಶ್ರೀ ಸರಸ್ವತಿ ದೇವಿಯರನ್ನು ಭೋಗಿಸುವುದರಿಂದ ಬ್ರಹ್ಮ ಸಮಾನಃ, ಚತುರ್ಮುಖ ಬ್ರಹ್ಮದೇವರಿಗೆ ಸಮಾನನಾದ. ಅಷ್ಟೇ ಅಲ್ಲ, ಬ್ರಹ್ಮಣೋ ಅಧಿಕೋವ, ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಮಿಗಿಲಾದ. ಯಾಕೆ? ಪತಿಯಾದ ಬ್ರಹ್ಮದೇವರು ಇದ್ದಾಗ ಹಠಾತ್ ಗೃಹೀತ್ವ ತಾನು ಹೋಗಿ ಆಕ್ರಮಣ ಮಾಡಿ ಸರಸ್ವತಿಯನ್ನು ತೆಗೆದುಕೊಂಡು ಭೋಗಿಸ್ತಾನಂತೆ ಈ ದೇವಿಯ ಭಕ್ತ. ಅದಕ್ಕೆ ಹೇಳಿದ್ದು ಪರೈರನಭಿಭವನೀಯ ಅಂತ ಆರಂಭದಲ್ಲೇ ಈ ವ್ಯಾಖ್ಯಾನಕಾರ. ಈ ದೇವಿಯ ಭಕ್ತನನ್ನು ಬ್ರಹ್ಮದೇವರಿಗೂ ಏನು ಮಾಡಲಿಕ್ಕಾಗುವುದಿಲ್ಲ, ಸರಸ್ವತಿಗೂ ಏನು ಮಾಡಲಿಕ್ಕಾಗುವುದಿಲ್ಲ. ಶ್ರೀ ಸರಸ್ವತೀ ದೇವಿಯರು ಇವನ ಬಲಾತ್ಕಾರಕ್ಕೆ ಒಳಗಾಗ್ತಾರಂತೆ. ಬ್ರಹ್ಮಣೋ ಅಧಿಕೋವ. ಹೀಗಾಗಿ ಚತುರ್ಮುಖ ಬ್ರಹ್ಮದೇವರನ್ನೂ ಮೀರಿ ಅವರ ಪತ್ನಿಯನ್ನು ಅನುಭವಿಸಿದ ಇವನು ಸರಸ್ವತಿ ಭೋಗೇನ. ನನ್ನ ಮಾತುಗಳಲ್ಲ ಇವು, ವ್ಯಾಖ್ಯಾನದ ಒಂದೊಂದು ಶಬ್ದವನ್ನು ಸಮಾಜದ ಮುಂದಿಡ್ತಾ ಇದ್ದೇನೆ. ಬ್ರಹ್ಮಣೋ ಅಧಿಕೋವ. ಚತುರ್ಮುಖ ಬ್ರಹ್ಮದೇವರಿಗೂ ಏನೂ ಮಾಡಲಿಕ್ಕಾಗದೆ ಶ್ರೀ ಸರಸ್ವತೀ ದೇವಿಯರನ್ನು ಭೋಗಿಸಿದ್ದಕ್ಕಾಗಿ ಇವನು ಚತುರ್ಮುಖ ಬ್ರಹ್ಮದೇವರಿಗಿಂತ ದೊಡ್ಡವನು. ತಥಾ ಹಾಗೆ ಇವರ ನಾಲಿಗೆಯ ಚಪಲ ಎಷ್ಟು ವಿಸ್ತಾರವಾಗಿದೆ ಅಂದರೆ ವಿವರವಾಗಿ ತಿಳಿಸಿ ಹೇಳ್ತಾರೆ. ಲಕ್ಷ್ಮಿಯ ಭೋಗಾತ್, ಲಕ್ಷ್ಮಿಯೊಂದಿಗೆ ಭೋಗವನ್ನು ಮಾಡಿದ್ದರಿಂದ. ನೋಡಿ, ಇಲ್ಲಿ ಸಮಾಸ ಮಾಡಿ ಹೇಳಿದರು, ಇಲ್ಲಿ ವಿಭಾಗ ಮಾಡಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿಯ ಭೋಗಾತ್, ಶ್ರೀ ಮಹಾಲಕ್ಷ್ಮೀ ದೇವಿಯರೊಂದಿಗೆ ಭೋಗ ಮಾಡಿದ್ದರಿಂದ ನಾರಾಯಣ ಸಮಾನಃ ತದಧಿಕೋವಾ ಇತ್ಯರ್ಥ. ಶ್ರೀಮನ್ನಾರಾಯಣನಿಗೆ ಸಮಾನನಾದ. ಅಷ್ಟೇ ಅಲ್ಲ, ತದಧಿಕೋವಾ. ಯಾಕೆ? ಬಲಾತ್ಕಾರ ಯೋಗ್ಯಯ. ಶ್ರೀ ವಿಷ್ಣು ಪತ್ನಿಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯರನ್ನು ಬಲಾತ್ಕಾರದಿಂದ ಇವನು ಭೋಗಿಸಿದ ವಿಷ್ಣುವನ್ನು ಲೆಕ್ಕಿಸದೆ, ಆದ್ದರಿಂದ ಶ್ರೀಮನ್ನಾರಾಯಣನಿಗಿಂತಲೂ ಶಂಕರರು ಉಪಾಸನೆ ಮಾಡುವ ದೇವಿಯ ಭಕ್ತ ದೊಡ್ಡವನು. ವಿಹರತೆ ಕ್ರೀಡತಿ ಅತಯೇವ, ಆದ್ದರಿಂದಲೇ ಭಗವತೀ ಭಕ್ತಸ್ಯ, ಶಂಕರರು ಉಪಾಸನೆ ಮಾಡುವ ಯಾವ ದೇವಿ ಇದ್ದಾಳೆ ಅವಳ ಭಕ್ತ ಭಗವತೀ ಭಕ್ತಸ್ಯ ಬಲವತ್ತ ಮುಕ್ತಂ. ಎಲ್ಲರಿಗಿಂತ ಬ್ರಹ್ಮ ವಿಷ್ಣು ಶಿವಭಕ್ತೇಭ್ಯೋಪಿ, ಬ್ರಹ್ಮದೇವರ ಭಕ್ತರೇನಿದ್ದಾರೆ, ವಿಷ್ಣು ಭಕ್ತರೇನಿದ್ದಾರೆ, ಶಿವಭಕ್ತರೇನಿದ್ದಾರೆ, ಅವರೆಲ್ಲರಿಗಿಂತ ಈ ಶಂಕರರು ಉಪಾಸನೆ ಮಾಡುವ ದೇವಿಯ ಭಕ್ತ ಬಲವಂತನಂತೆ. ಮತ್ತೆ ಹೇಳ್ತದೆ ಈ ವ್ಯಾಖ್ಯಾನ, ರಮ್ಯೇಣ ವಪುಷಾ ರೂಪೇಣ
ರತೇಃ ಕಾಮದೇವ ಪತ್ನ್ಯಾಃ ಪಾತಿವ್ರತ್ಯಂ ಪತಿವ್ರತಾ ಭಾವಂ ಶಿಥಿಲಯತಿ ದೂರೀಕರೋತಿ. ರತೀದೇವಿಯರ ಪಾತಿವ್ರತ್ಯವನ್ನು ದೂರ ಮಾಡ್ತಾನವನು. ಯಾಕೆ? ಕಾಮಾದಪ್ಯಧಿಕ ಸುಂದರಂ ತವ ಭಕ್ತಂ ದೃಷ್ಟ್ವಾ. ಕಾಮನಿಗಿಂತಲೂ ಅಧಿಕ ಸುಂದರನಾದ ಈ ಭಕ್ತ, ಇವನನ್ನು ನೋಡಿ ಕಾಮವಧೂರ್ಯತೋ ಮುಹ್ಯತಿ. ರತೀದೇವಿಯರು ಮೋಹಕ್ಕೊಳಗಾಗ್ತಾರಂತೆ. ತತಃ ಪುರುಷಾಂತರೆ ಚಿತ್ತ ಸಂಸರ್ಗಾತ್ ಪಾತಿವ್ರತ್ಯ ಹಾನಿ. ಮನ್ಮಥರಿಗಿಂತ ಭಿನ್ನನಾದ ಪರಪುರುಷನಾದ ಈ ಶಂಕರರು ಉಪಾಸನೆ ಮಾಡುವ ದೇವಿಯ ಭಕ್ತನಲ್ಲಿ ರತೀದೇವಿಯರು ಮನಸ್ಸನ್ನು ಇಟ್ಟದ್ದಕ್ಕೆ ರತೀದೇವಿಯರ ಪಾತಿವ್ರತ್ಯ ಹಾಳಾಯಿತಂತೆ. ಆನಂತರ ಪುನಃ ಕಿಂಭೂತೋ ಭಕ್ತ ಚಿರಂಜೀವನ್ನೇಶ. ಅನೇಕ ಕಾಲದವರೆಗೆ ಇದ್ದು ಬ್ರಹ್ಮಾದಿಭಿರಪಿ ಅನುಲ್ಲಂಘನೀಯಂ ಕಾಲಂ ಸಮುಲ್ಲಂಘ್ಯ ವರ್ತಮಾನ. ಯಾವ ಕಾಲವನ್ನು ಮೀರಲಿಕ್ಕೆ ಬ್ರಹ್ಮಾದಿಗಳಿಗೆ ಸಾಧ್ಯವಿಲ್ಲವೋ ಆ ಕಾಲವನ್ನು ಈ ಶಂಕರರು ಉಪಾಸನೆ ಮಾಡುವ ದೇವಿಯ ಭಕ್ತ ಮೀರ್ತಾನಂತೆ. ಪ್ರಚುರತರ ಪುರುಷಾಯುಷ ಭೂಷಿತೋ ಭವತಿ. ಪುರುಷಾಯುಷ್ಯದಿಂದ ಭೂಷಿತನಾಗ್ತಾನೆ. ಅದಾದ ಬಳಿಕ ಕ್ಷಪಿತ ಪಶುಪಾಶವ್ಯತಿಕರ. ಪಶುಪಾಶವ್ಯತಿಕರಗಳನ್ನು ಅವಿದ್ಯಾಬಂಧಾದಿಗಳನ್ನು ಕಳೆದುಕೊಂಡು ಪರಬ್ರಹ್ಮಾಭಿಕ್ಯಂ ಪರಬ್ರಹ್ಮ ಶಬ್ದವಾಚ್ಯಂ ರಸಮಾನಂದಾತಿಶಯಂ ರಸಯತಿ ಆಸ್ವಾದಯತಿ. ಪರಬ್ರಹ್ಮ ಶಬ್ದದಿಂದ ವಾಚ್ಯವಾದ ರಸವನ್ನು ಆನಂದಿಸ್ತಾನೆ ಅಂತ ಈ ವ್ಯಾಖ್ಯಾನ ಬರೀತದೆ. ಈ ಶಾಂಕರರ ಈ ಶಂಕರ ಸಿದ್ಧಾಂತದ ಬೌದ್ಧಿಕ ಅಧಃಪಾತವನ್ನು, ನೈತಿಕ ಅಧಃಪಾತವನ್ನು ಸಮಾಜದ ಮುಂದೆ ಇವತ್ತೇ ಇಟ್ಟಿದ್ದೇನೆ. ಈ ವ್ಯಾಖ್ಯಾನಗಳಲ್ಲಿ ಬಂದ ಮಾತುಗಳೇ ಉಳಿದ ವ್ಯಾಖ್ಯಾನಗಳಲ್ಲೂ ಪ್ರತಿಧ್ವನಿಸ್ತವೆ. ಬೇರೆ ಬೇರೆ ಶಬ್ದಗಳನ್ನು ಬಳಸ್ತಾರವರು. ಆನಂದಗಿರಿಯ ವ್ಯಾಖ್ಯಾನ, ಹೇ ಪರಮೇಶ್ವರಿ ತ್ವದ್ಭಜನತಃ ಪುರುಷೋ ವಿಜಯತೆ. ಈ ಶಂಕರರು ಉಪಾಸನೆ ಮಾಡುವಂತಹ ದೇವಿಯ ಉಪಾಸನೆಯನ್ನು ಮಾಡುವ ಏನು ಭಕ್ತ ಇದ್ದಾನೆ ಅವನು ಎಲ್ಲರನ್ನೂ ಗೆಲ್ತಾನೆ. ಸರ್ವೋತ್ಕರ್ಷೇಣ ವರ್ತತೆ, ಎಲ್ಲರಿಗಿಂತ ಮಿಗಿಲಾಗಿ ಇರ್ತಾನೆ. ಕಿಂ ಲಕ್ಷಣ, ಹೇಗೆ? ಸರಸ್ವತ್ಯ ಲಕ್ಷ್ಮ್ಯ ಚ ವಿಧಿಹರಿ ಸಪತ್ನಃ ವಿಧಿಶ್ಚ ಹರಿಶ್ಚ ತಯೋ ಸಪತ್ನಃ ತೌ ಸಪತ್ನೌವ. ಬ್ರಹ್ಮವಿಷ್ಣುಗಳಿಗೆ ಇವನು ಸಪತ್ನನಾಗುವುದಲ್ಲ, ಅವರನ್ನು ಇವನು ಶತ್ರುಗಳನ್ನಾಗಿ ಮಾಡಿಕೊಂಡು ಅತುಲಾಂ ಸರಸ್ವತೀಂ ಲಕ್ಷ್ಮೀಂಚ ಪ್ರಾಪ್ತಸ್ಯ. ಶ್ರೀ ಸರಸ್ವತಿ ಶ್ರೀ ಲಕ್ಷ್ಮಿಯರನ್ನು ಪಡೆದು ವಿಧಿಹರಿಗಳನ್ನು ವೈರಿಗಳನ್ನಾಗಿ ಮಾಡಿಕೊಳ್ತಾನೆ. ಯಾಕೆ ನೋಡಿ, ಈ ವ್ಯಾಖ್ಯಾನ ಬಳಸುವ ಶಬ್ದ ತತ್ಪತ್ನಿ ಸ್ಪರ್ಶಾತ್. ಅವರ ಪತ್ನಿಯರನ್ನು ಮುಟ್ತಾನೆ ಇವನು. ತತ್ಪತ್ನಿ ಸ್ಪರ್ಶಾತ್. ನೋಡಿ ಎಂಥ ಶಬ್ದಗಳನ್ನು ಬಳಸಿದ್ದಾರಿವರು. ಶಂಕರರ ತಾಯಿಯ ಬಗ್ಗೆ ಮಾತನಾಡಿದ್ದು ತಪ್ಪು ಅಂತಾದರೆ ಜಗನ್ಮಾತೆಯರ ಬಗ್ಗೆ ಈ ರೀತಿಯಾಗಿ ಮಾತನಾಡೋದು ಸರಿಯಾ? ಅಮ್ಮನವರ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರುವಂತಹ ಸಜ್ಜನರಾದ ಸ್ಮಾರ್ತರಿಗೆ ಇವತ್ತು ನಾನು ಗೌರವಪೂರ್ವಕವಾಗಿ ಪ್ರಶ್ನೆ ಮಾಡ್ತೇನೆ. ತಾವು ಪೂಜೆ ಮಾಡ್ತಾ ಇರತಕ್ಕಂತಹ ಆ ದೇವಿಯ ಪಾದಸ್ಪರ್ಶವನ್ನು ಮಾಡಿಕೊಂಡು ನಮಗೆ ಹೇಳೋದು ಬೇಡ, ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಈ ಶಾಂಕರ ಸಿದ್ಧಾಂತ ಅನುಷ್ಠಾನಕ್ಕೆ ಅರ್ಹವ? ಈ ಶಂಕರರು ಗೌರವಕ್ಕೆ ಅರ್ಹರ? ಈ ಶಾಂಕರರು ಗೌರವಕ್ಕೆ ಅರ್ಹರ? ಲಕ್ಷ್ಮೀಧರ ವ್ಯಾಖ್ಯಾನ. ಒಂದೊಂದು ಶಬ್ದಕ್ಕೂ ಅವರು ಅರ್ಥವನ್ನು ಹೇಳ್ತಾರೆ. ಸರಸ್ವತ್ಯ ಅಂದರೆ ಭಾರತ್ಯ, ಲಕ್ಷ್ಮಿಯ ಅಂದರೆ ಪದ್ಮಾಲಯಯ, ವಿಧಿಹರಿ ಸಪತ್ನಃ ಯಥಾಕ್ರಮಮಿತಿ ಶೇಷಃ. ವಿಧಿ ಅಂದರೆ ಬ್ರಹ್ಮ, ಹರಿ ಅಂದರೆ ವಿಷ್ಣು. ಯಥಾಕ್ರಮವಾಗಿ ಸರಸ್ವತೀಪತಿತ್ವೇನ ವಿಧೇಃ ಬ್ರಹ್ಮಣಃ ಸಪತ್ನಃ ಅಸೂಯಾಸ್ಪದಂ. ಈ ಭಜಕ ಸರಸ್ವತೀಪತಿಯಾಗ್ತಾನೆ. ಸರಸ್ವತೀಪತಿಯಾದದ್ದರಿಂದ ವಿಧೇಹೇ ಬ್ರಹ್ಮಣಃ ಬ್ರಹ್ಮದೇವರಿಗೆ ಸಪತ್ನನಾಗ್ತಾನೆ. ಈ ಶಂಕರರು ಉಪಾಸನೆ ಮಾಡುವ ದೇವಿಯ ಭಜಕ ಸರಸ್ವತೀಪತಿಯಾದದ್ದನ್ನು ಕಂಡು ಬ್ರಹ್ಮದೇವರು ಅಸೂಯೆ ಪಡ್ತಾರಂತೆ. ಇವನು ನನ್ನ ಹೆಂಡತಿ ಸರಸ್ವತಿಗೆ ಪತಿಯಾದ ಅಂತ. ಲಕ್ಷ್ಮೀಪತಿತ್ವೇನ ಹರೇಹ ಅಸೂಯಾಸ್ಪದಮಿತ್ಯರ್ಥ. ಶಂಕರರು ಉಪಾಸನೆ ಮಾಡುವ ಈ ದೇವಿಯ ಭಕ್ತ ನನ್ನ ಹೆಂಡತಿಯಾದ ಲಕ್ಷ್ಮಿಗೆ ಪತಿಯಾದ ಅಂತ ಶ್ರೀಹರಿ ಅಸೂಯೆಯನ್ನು ಪಡ್ತಾನಂತೆ. ವಿಹರತೆ ವಿಹರಮಾಣ, ಸರಸ್ವತ್ಯಾ ವಿಹರತೆ ಲಕ್ಷ್ಮಿಯ ವಿಹರತೆ. ಸರಸ್ವತಿ ಮತ್ತು ಲಕ್ಷ್ಮಿಯರೊಂದಿಗೆ ವಿಹಾರ ಮಾಡುತ್ತಾನೆ ಅಂತ ಈ ವ್ಯಾಖ್ಯಾನ ಹೇಳುತ್ತೆ. ರತೇಹೇ ಕಾಮಮಹಿಷ್ಯಾ
ಕಾಮನ ಹೆಂಡತಿಯಾದ ಏನು ರತಿದೇವಿಯರಿದ್ದಾರೆ ಅವರ ಪಾತಿವ್ರತ್ಯಂ ಪತಿವ್ರತಾಧರ್ಮಂ ಪುರುಷಾಂತರ ಅಸಂಪರ್ಕ ರೂಪಂ ಶಿಥಿಲಯತಿ. ಆ ರತಿದೇವಿಯರ ಪಾತಿವ್ರತ್ಯವಿದೆ. ಪಾತಿವ್ರತ್ಯ ಅಂದ್ರೇನು? ಪುರುಷಾಂತರ ಅಸಂಪರ್ಕ ರೂಪಂ, ಪರಪುರುಷನ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದದೇ ಇರುವುದೇ ಪಾತಿವ್ರತ್ಯ. ಅಂಥ ಪಾತಿವ್ರತ್ಯವನ್ನು ಶಿಥಿಲಯತಿ, ನಾಶ ಮಾಡ್ತಾನೆ, ಸಡಿಲಗೊಳಿಸ್ತಾನೆ ಈ ಶಂಕರರು ಉಪಾಸನೆ ಮಾಡುವ ದೇವಿಯ ಭಕ್ತ. ಮನ್ಮಥಾಕಾರತೆಯ ರತೇ ಮನ್ಮಥಭ್ರಾಂತಿಂಜನಯನ್, ಮನ್ಮಥನಂತೆ ಆಕಾರ ಪಡೆದಿದ್ದಾನೆ ಈ ಶಂಕರರು ಉಪಾಸನೆ ಮಾಡ್ತಾ ಇರುವಂತಹ ದೇವಿಯ ಭಕ್ತ. ಆ ರತಿದೇವಿಯರಿಗೆ ಮನ್ಮಥಭ್ರಾಂತಿಂಜನಯನ್, ಇವನೇ ಮನ್ಮಥ ಅಂದುಕೊಂಡು ಸಂಭೋಗೇಚ್ಛಾಂಜನಯತೀತಿ ಭಾವ, ಈ ದೇವಿಯ ಭಕ್ತನೊಂದಿಗೆ ಸಂಭೋಗವನ್ನು ಮಾಡಬೇಕೆಂಬ ಇಚ್ಛೆಯನ್ನು ರತಿದೇವಿಯರಿಗೆ ಹುಟ್ಟಿಸ್ತಾನೆ. ರಮ್ಯೇಣ ಅತಿಸುಂದರೇಣ ವಪುಷಾ ಶರೀರೇಣ ತದಾತ್ಮ್ಯ ಬುದ್ಧ್ಯ ಇತಿ ಯಾವತ್. ರಮ್ಯವಾದ ಅತಿಸುಂದರವಾದ ಶರೀರದಿಂದ ಶಂಕರ ಕಿಂಕರರೇ ವ್ಯಾವಹಾರಿಕ ಜಗತ್ತಿನಲ್ಲಿ ನಡೆಯುವ ವಿಷಯವನ್ನು ಹೇಳ್ತಾ ಇದ್ದಾರೆ ಶಂಕರರು. ಪಾರಮಾರ್ಥಿಕ ಸತ್ಯದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ. ಉಪಾಸಕಸ್ಯ ಐಹಿಕ ಫಲ ಮುಕ್ತ್ವ ಆಮುಷ್ಮಿಕಮಪ್ಯಾಹ, ಈ ಎಲ್ಲ ಫಲ ಐಹಿಕ ಫಲ ಅಂದರೆ ವ್ಯಾವಹಾರಿಕ ಜಗತ್ತಿನಲ್ಲಿರುವುದನ್ನು ಹೇಳ್ತಾ ಇದ್ದಾರೆ. ಶಂಕರ ಮಣಿಮಂತ ತತ್ವದ ಮೊದಲ ಉಪನ್ಯಾಸದ ನಂತರ ಜನ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ನಾವು ಆತ್ಮಗಳಿಗೆ ಅಭೇದವನ್ನು ಹೇಳ್ತೇವೆ, ಶರೀರಗಳಿಗೆ ಅಭೇದವನ್ನು ಹೇಳೋದಿಲ್ಲ, ಆತ್ಮಗಳಿಗೆ ಅಭೇದ. ಇಲ್ಲಿ ಪಾರಮಾರ್ಥಿಕವಾದ ಪರಬ್ರಹ್ಮನ ಬಗ್ಗೆ ಎಲ್ಲ ಮಾತನಾಡ್ತಾ ಇರುವುದು. ಅದ್ವೈತ ಸಿದ್ಧಾಂತದ ಪ್ರಕಾರ ವ್ಯಾವಹಾರಿಕ ಜಗತ್ತಿನಲ್ಲಿರುವ ಸರಸ್ವತಿ, ಲಕ್ಷ್ಮಿ, ಬ್ರಹ್ಮ, ವಿಷ್ಣುಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ವ್ಯಾಖ್ಯಾನವು ಅದೇ ಹೇಳ್ತದೆ, ಉಪಾಸಕಸ್ಯ ಐಹಿಕ ಫಲ ಮುಕ್ತ್ವ, ಇದೆಲ್ಲವೂ ಐಹಿಕ ಫಲ. ಆಮುಷ್ಮಿಕಮಪ್ಯಾಹ ಚಿರಂಜೀವನ್ನೇವ, ಆಮುಷ್ಮಿಕ ಫಲವನ್ನು ಹೇಳ್ತಾ ಇದ್ದಾರೆ. ಚಿರಂಜೀವನ್ನೇವ, ನಿತ್ಯ ಜೀವನವನ್ನು ಪಡೆದುಕೊಂಡು ಅದೆಲ್ಲವನ್ನೂ ಸಹಿತ ಪ್ರತಿಪಾದನೆ ಮಾಡ್ತಾರೆ. ನಿತ್ಯ ಜೀವನನಾಗಿ ಕ್ಷಪಿತ ಪಶುಪಾಶವ್ಯತಿಕರ. ಏನದು ಪಶುಪಾಶ? ಪಶು ಜೀವ ಇಂದ್ರಿಯೈ ಪ್ರಪಂಚಂ ಪಶ್ಯತೀತಿ. ಪಶು ಅಂದರೆ ಜೀವ, ಇಂದ್ರಿಯಗಳ ಮುಖಾಂತರ ಪ್ರಪಂಚವನ್ನು ನೋಡ್ತಾನೆ ಅಂತ. ಯದ್ವಾ ಪಶಬಂಧನೆ ಇತ್ಯಸ್ಮಾದ್ಧಾತೋ ಪಶು ಅವಿದ್ಯಾಬದ್ಧೋ ಜೀವ ಪಾಶಃ ಅವಿದ್ಯ. ಪಶು ಅಂದರೆ ಅವಿದ್ಯಾಬದ್ಧನಾದ ಜೀವ, ಪಾಶ ಅಂದರೆ ಅವಿದ್ಯ. ಇವುಗಳನ್ನು ಕಳೆದುಕೊಂಡು ಪರಾನಂದವನ್ನು ಅನುಭವಿಸ್ತಾನೆ. ಲಕ್ಷ್ಮೀಧರ ಟೀಕೆ ಈ ಮಾತನ್ನು ಹೇಳ್ತದೆ. ಸಂಭೋಗೇಚ್ಛಾಮನ್ನುವ ಶಬ್ದವನ್ನು ಬಳಸ್ತದೆ. ಬ್ರಹ್ಮ ವಿಷ್ಣುಗಳಿದ್ದಾಗಲೇ ಸರಸ್ವತಿ ಪತಿಯಾಗ್ತಾನೆ, ಲಕ್ಷ್ಮೀಪತಿಯಾಗ್ತಾನೆ ಅಂತ ಲಕ್ಷ್ಮೀಧರ ಟೀಕೆ ಹೇಳ್ತದೆ. ಇದರ ವಿವರಣೆಯನ್ನು ಮತ್ತೊಂದು ಟೀಕಾ ಮಾಡುತ್ತದೆ. ಆ ಟೀಕೆಯಲ್ಲಿ ಈ ಶಾಂಕರ ಸಿದ್ಧಾಂತದ ನೈತಿಕ ಅಧಃಪಾತ ಜನರ ಕಣ್ಣಿಗೆ ಕಾಣುತ್ತದೆ. ಆ ವ್ಯಾಖ್ಯಾನದ ಹೆಸರು ಅರುಣಾಮೋದಿನಿ ಅಂತ ಹೇಳಿ ಅಲ್ಲಿ ಬರೀತಾರೆ. ಅಥ ದೇವ್ಯುಪಾಸಕಾನಾಂ ವಾಣ್ಯಾದ್ಯುಪಾಸಕೇಭ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧಿಂ ಕಥಯನ್ನಾಹ ಸರಸ್ವತ್ಯ ಇತಿ. ಏನು ಶಂಕರರು ಹೇಳ್ತಾ ಇರುವ ದೇವಿ ಇದ್ದಾಳೆ, ಅವಳ ಉಪಾಸಕರಿಗೆ ಏನು ಫಲ ಬರುತ್ತಲ್ಲ, ಆ ಫಲ ವಾಣ್ಯಾದ್ಯುಪಾಸಕೇಭ್ಯ, ವಾಣಿ ಅಂದರೆ ಸರಸ್ವತಿ, ಆದಿಶಬ್ದದಿಂದ ಲಕ್ಷ್ಮ್ಯಾದಿಗಳು, ಶ್ರೀ ಸರಸ್ವತೀ ದೇವಿಯರು ಶ್ರೀ ಲಕ್ಷ್ಮ್ಯಾದಿಗಳನ್ನು ಏನು ಉಪಾಸನೆ ಮಾಡುವ ಜನ ಇದ್ದಾರೆ ಅವರಿಗಿಂತ ಹೆಚ್ಚಿನ ಫಲ ಶಂಕರರು ಹೇಳುವ ದೇವಿಯ ಉಪಾಸನೆ ಮಾಡುವವರಿಗೆ ಬರ್ತದೆ. ಚತುರ್ವಿಧ ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷಗಳು, ಅದರಲ್ಲಿ ಮುಖ್ಯವಾಗಿ ಕಾಮದ ಬಗ್ಗೆ ಇವರು ಮಾತನಾಡುತ್ತಾರೆ. ಅರ್ಥ ಹೇಳ್ತಾರೆ. ಹೇ ದೇವಿ, ಎಲೈ ದೇವಿಯೇ, ತವ ಭವತ್ಯಾಹ ಭಜನಮಸ್ಯಾಸ್ತೀತಿ ತ್ವದ್ಭಜನವಾನ್, ನಿನ್ನ ಭಜನೆ ಮಾಡುವಂತಹ ಭವದ್ಭಕ್ತ ಉಪಾಸಕ ಅಂದರೆ ಶಂಕರರು ಉಪಾಸನೆ ಮಾಡುವ ದೇವಿಯನ್ನು ಉಪಾಸನೆ ಮಾಡುವ ಏನು ಭಕ್ತ ಇದ್ದಾನೆ, ಶಂಕರರೇ ಆ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಅಂಥ ದೇವಿಯ ಭಕ್ತರು ವಿಧಿ ಹರಿ ಸಪತ್ನಃ, ವಿಧಿ ವಾಣೀಪತಿ ಬ್ರಹ್ಮ ಭವಜ್ಯೇಷ್ಠ ಪುತ್ರ. ಶಂಕರರು ಉಪಾಸನೆ ಮಾಡುವ ದೇವಿಯ ಮೊದಲ ಮಗ ಈ ಬ್ರಹ್ಮದೇವರಂತೆ. ಹರಿ ಲಕ್ಷ್ಮೀಪತಿ ವಿಷ್ಣು ದ್ವಿತೀಯ ಪುತ್ರ, ಶ್ರೀ ವಿಷ್ಣು ಎರಡನೆಯ ಮಗನಂತೆ.
ತಯೋ ಸಪತ್ನಃ. ಶಂಕರರು ಉಪಾಸನೆ ಮಾಡುವಂತಹ ದೇವಿಯ ಏನು ಈ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಇವನು ಶತ್ರುವಾಗ್ತಾನಂತೆ. ಈ ದೇವಿಯ ಉಪಾಸಕ ಅವನು ತತ್ಸದೃಶ ಸನ್ನಿಧಿ, ಅವರಿಬ್ಬರಿಗೆ ಸಮಾನನಾಗಿ ಬಿಡುತ್ತಾನೆ. ಆಗಿ ಸರಸ್ವತ್ಯ ವಾಣ್ಯ ಸರಸ್ವತೀ ದೇವಿಯರ ಜೊತೆಯಲ್ಲಿ ತಥಾ ಲಕ್ಷ್ಮಿಯ ರಮಯ ಚ ಶ್ರೀ ಮಹಾಲಕ್ಷ್ಮೀ ದೇವಿಯರೊಂದಿಗೆ ವಿಹರತಿ ಕ್ರೀಡತಿ, ಅವರೊಂದಿಗೆ ವಿಹಾರ ಮಾಡುತ್ತಾನೆ. ವಿಧಿಹರಿ ಸಮಾನೈಶ್ವರ್ಯಮವಾಪ್ಯ ಪುತ್ರವತ್ಸಲಾಭವದನುಗ್ರಹಾತ್ ತಜ್ಜಾಯಾಭ್ಯಾಂ ತತ್ಸಮಾನಂ ವಿಹಾರಂ ಆವಾಸಂ ಪ್ರಾಪ್ತ ಸನ್ ವಾಣೀಪತಿ ಲಕ್ಷ್ಮೀಪತಿ ಇತ್ಯೇವ ವ್ಯವಹ್ರಿಯತೆ ಇತ್ಯರ್ಥಃ. ಬ್ರಹ್ಮ ವಿಷ್ಣುಗಳ ಸಮಾನವಾದ ಐಶ್ವರ್ಯವನ್ನು ಪಡೆದುಕೊಂಡು ಪುತ್ರವತ್ಸಲೆಯಾದ ನಿನ್ನ ಅನುಗ್ರಹದಿಂದ, ಶಂಕರರು ಉಪಾಸನೆ ಮಾಡುವ ದೇವಿ ಅವಳ ಅನುಗ್ರಹದಿಂದ ತಜ್ಜಾಯಾಭ್ಯಾಂ, ಆ ಏನು ಶ್ರೀ ಬ್ರಹ್ಮದೇವರ ಶ್ರೀಹರಿಯ ಪತ್ನಿಯರಾದ ಶ್ರೀ ಸರಸ್ವತೀ ದೇವಿಯರಿದ್ದಾರೆ, ಶ್ರೀ ಲಕ್ಷ್ಮೀ ದೇವಿಯರಿದ್ದಾರೆ, ತಜ್ಜಾಯಾಭ್ಯಾಂ ತತ್ಸಮಾನಂ, ಅವರ ಹೆಂಡತಿಯರೊಂದಿಗೆ ಅವರಿಗೆ ಸಮಾನವಾದ ಬ್ರಹ್ಮ ವಿಷ್ಣುಗಳಿಗೆ ಸಮಾನವಾದ ವಿಹಾರಂ ಆವಾಸಂ ಪ್ರಾಪ್ತ, ವಿಹಾರವನ್ನು ಮಾಡ್ತಾ ವಾಣೀಪತಿ ಲಕ್ಷ್ಮೀಪತಿ ಇತ್ಯೇವ ವ್ಯವಹ್ರಿಯತೆ, ಇವನೂ ವಾಣೀಪತಿ ಅಂತ ಕರೆಸಿಕೊಳ್ತಾನೆ, ಇವನೂ ಲಕ್ಷ್ಮೀಪತಿ ಅಂತ ಕರೆಸಿಕೊಳ್ತಾನೆ. ಏವಂ ಸರಸ್ವತೀಪತಿತ್ವೇನ ವಿಧೇಹೇ ಲಕ್ಷ್ಮೀಪತಿತ್ವೇನ ಹರೇಶ್ಚ ಅಸೂಯಾಸ್ಪದಂ ಭವತಿ ಇತಿ ಲಕ್ಷ್ಮೀಧರಃ. ನೋಡಿ, ಇವನು ಲಕ್ಷ್ಮೀಪತಿಯಾದ ಇವನು ವಾಣೀಪತಿಯಾದ ಅಂದರೆ ಅಲ್ಲಿ ವಾಣೀಪತಿ ಇಲ್ಲ, ಅಲ್ಲಿ ಲಕ್ಷ್ಮೀಪತಿ ಇಲ್ಲ ಅಂತಿಲ್ಲ. ಆ ಸರಸ್ವತೀಪತಿಯಾದ ಬ್ರಹ್ಮದೇವರಿಗೆ ಆ ಲಕ್ಷ್ಮೀಪತಿಯಾದಂತಹ ಶ್ರೀಹರಿಗೆ ಅಸೂಯಾಸ್ಪದನಾಗ್ತಾನೆ ಇತಿ ಲಕ್ಷ್ಮೀಧರ ಅಂತ ಲಕ್ಷ್ಮೀಧರರ ಮಾತನ್ನು ಉಲ್ಲೇಖ ಮಾಡಿ ನ ಕೇವಲ ಸಂಪತ್ಸಾರಸ್ವತಯೋರೇವ ಅವಾಪ್ತಿ ಅಪಿತು ತ್ರಿಲೋಕ ಸೌಂದರ್ಯಮಪ್ಯವಾಪ್ನೋತಿ ಇತ್ಯಾಹರತೆ ರೀತಿ. ಈ ರೀತಿಯಾಗಿ ಕೇವಲ ಲಕ್ಷ್ಮೀ ಸರಸ್ವತಿಯರ ಪ್ರಾಪ್ತಿಯಷ್ಟೇ ಅಲ್ಲ, ತ್ರಿಲೋಕ ಸೌಂದರ್ಯವನ್ನು ಪಡೆದುಕೊಳ್ತಾನೆ. ರಮ್ಯೇಣ ಅತಿಸೌಂದರ್ಯೇಣ ವಪುಷಾ ದೇಹೇನ ರತೇಃ ಮದನಪ್ರಿಯಾಯ ತ್ರೈಲೋಕ್ಯ ಮೋಹಕ ಸೌಂದರ್ಯವತ್ಯಾ ತಾದೃಶ ಪತಿಮತ್ಯಾಶ್ಚೇತಿ ಧ್ವನಿ ಅಂತ ಶಂಕರರ ಅಭಿಪ್ರಾಯವನ್ನು ಈ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ರಮ್ಯವಾದ ಅತಿ ಸೌಂದರ್ಯವಾದ ದೇಹ ಅಂತ ಹೇಳ್ತಾ ಇದ್ದಾರೆ, ರತಿ ಅನ್ನೋ ಶಬ್ದ ಬಳಸಿದ್ದಾರೆ. ಅದರಿಂದ ಏನಾಯಿತು, ಮನ್ಮಥರ ಪತ್ನಿಯಾದ ರತಿದೇವಿಯರಿಗೆ ತ್ರೈಲೋಕ್ಯ ಮೋಹಕವಾದ ಸೌಂದರ್ಯವಿದೆ, ಆ ಮನ್ಮಥರಿಗೂ ಆ ರೀತಿಯಾದಂತಹ ಸೌಂದರ್ಯವಿದೆ ಅನ್ನುವ ಧ್ವನಿಯನ್ನು ಹೇಳ್ತಾ ಆ ರತಿದೇವಿಯರ ಪಾತಿವ್ರತ್ಯಂ ಪತಿವ್ರತಾ ಭಾವಂ ಏಕಭರ್ತೃನೈಯತ್ಯಂ ಶಿಥಿಲಯತಿ ದೂರೀಕರೋತಿ ಇತ್ಯರ್ಥಃ. ಆ ರತಿದೇವಿಯರ ಪಾತಿವ್ರತ್ಯವನ್ನು, ಏಕಭರ್ತೃನೈಯತ್ಯ, ಒಬ್ಬ ಗಂಡನ ಜತೆಯಲ್ಲಿಯೇ ಇರುವುದೇ ಪಾತಿವ್ರತ್ಯ, ಅಂಥ ಪಾತಿವ್ರತ್ಯವನ್ನು ಶಿಥಿಲಯತಿ ದೂರ ಮಾಡುತ್ತಾರೆ ಇತ್ಯರ್ಥ. ಯಾಕೆ, ಮನ್ಮಥಾದಪಿ ಅತಿಸುಂದರತೆಯ, ಆ ಮನ್ಮಥರಿಗಿಂತ ಈ ಶಂಕರರು ಉಪಾಸನೆ ಮಾಡುವ ದೇವಿಯ ಭಕ್ತ ಅತಿಸುಂದರನಾಗಿ ಬಿಟ್ಟನಂತೆ. ಹೀಗಾಗಿ ರತಿದೇವ್ಯಾ ಸಂಭೋಗೇಚ್ಛಾಮಾತ್ಮನಿ ಜನಯನ್, ಆ ರತಿದೇವಿಯರಿಗೆ ಇವನ ಜೊತೆಯಲ್ಲಿ ಸಂಭೋಗ ಮಾಡಬೇಕೆಂಬ ಇಚ್ಛೆ ಉಂಟಾಯಿತಂತೆ. ತತ್ಪಾತಿವ್ರತ್ಯ ಹಾನಿಂ ಕರೋತೀತ್ಯರ್ಥ. ಆ ರತಿದೇವಿಯರ ಪಾತಿವ್ರತ್ಯದ ಹಾನಿಯನ್ನು ಉಂಟು ಮಾಡುತ್ತಾನೆ ಈ ಶಂಕರರು ಉಪಾಸನೆ ಮಾಡುವ ದೇವಿಯ ಭಜಕ. ಮದನಾದಪಿ ಅತಿಸುಂದರೋ ಭವತಿ ಇತಿ ತಾತ್ಪರ್ಯಾರ್ಥ. ಈ ಭಜಕ ಕಾಮನಿಗಿಂತ ಸುಂದರನಾಗ್ತಾನೆ. ತಾತ್ಪರ್ಯ ದೀಪಿನಿ ವ್ಯಾಖ್ಯಾನವಿದೆ, ಅದರಲ್ಲೂ ಇದೇ ಮಾತು ಬರ್ತದೆ. ವಿವಾಹ ಕರ್ತರಿ ಭರ್ತರಿ ಸತಿ ಅನ್ಯೇನ ಯಾ ಭುಜ್ಯತೆ ತಯಾ ಹೇತುಭೂತಯ ವಿವಾಹ ಕರ್ತು ಅನ್ಯೋ ಜಾರಃ ಪತಿ. ಒಬ್ಬ ಹೆಣ್ಣಿಗೆ ಒಬ್ಬ ಗಂಡ ಇದ್ದಾಗ ಮತ್ತೊಬ್ಬನ ಜೊತೆಯಲ್ಲಿ ಅನ್ಯೇನ ಯಾ ಭುಜ್ಯತೆ, ಮತ್ತೊಬ್ಬನಿಂದ ಭೋಗಕ್ಕೊಳಗಾದಾಗ ತಯಾ ಹೇತುಭೂತಯ ವಿವಾಹ ಕರ್ತುರು ಅನ್ಯೋ ಜಾರಃ ಪತಿ. ಮದುವೆಯಾದ ಗಂಡ ಒಬ್ಬ, ಜಾರನಾದ ಗಂಡ ಒಬ್ಬ. ಬಲಾತ್ಕಾರದ ಮಾತಿದೆ, ಜಾರ ಅನ್ನುವ ಮಾತಿದೆ. ಶಂಕರರೇ ಹೇಳ್ತಾ ಇದ್ದಾರೆ, ರತೆ ಪಾತಿವ್ರತ್ಯಂ ಶಿಥಿಲಯತಿ, ರತಿಯ ಪಾತಿವ್ರತ್ಯವನ್ನು ಶಿಥಿಲಗೊಳಿಸ್ತಾನೆ ಅವನು. ಲಕ್ಷ್ಮಿಯ ಸರಸ್ವತ್ಯ ವಿಹರತೆ, ಲಕ್ಷ್ಮೀ ಸರಸ್ವತಿಯರೊಂದಿಗೆ ವಿಹಾರ ಮಾಡ್ತಾನೆ. ಅದಕ್ಕಾಗಿಯೇ ಬ್ರಹ್ಮ ವಿಷ್ಣುಗಳಿಗೆ ಅವನು ಸಪತ್ನನಾಗ್ತಾನೆ ಅಂತ ವ್ಯಾವಹಾರಿಕ ದೃಷ್ಟಿಕೋನ ಹೊಂದಿದೆ, ಪಾರಮಾರ್ಥಿಕ ದೃಷ್ಟಿಕೋನ ಹೊಂದಿದೆ ಅಂತ ಶೃಂಗೇರಿ ಪೀಠದ ಜಗದ್ಗುರುಗಳು ಮಾತನಾಡ್ತಾರಲ್ಲ.
ಇಲ್ಲಿರುವುದು ವ್ಯಾವಹಾರಿಕ ದೃಷ್ಟಿಕೋನ. ಶಂಕರರ ತಾಯಿಯ ಬಗ್ಗೆ ಮಾತನಾಡಿದ್ದಕ್ಕಾಗಿ ಶ್ರೀ ಮಣಿಮಂಜರಿ ಗ್ರಂಥವನ್ನು ಪರಿಷ್ಕರಿಸಬೇಕು, ಬಹಿಷ್ಕರಿಸಬೇಕು ಅಂತಾರಲ್ಲ. ಜಗನ್ಮಾತೆಯರ ಶೀಲದ ಬಗ್ಗೆ ಮಾತನಾಡಿದ ಈ ಗ್ರಂಥವನ್ನು, ಈ ಶಂಕರರ ಸೌಂದರ್ಯ ಲಹರಿಯನ್ನು, ಈ ಸೌಂದರ್ಯ ಲಹರಿಯ ಈ ವ್ಯಾಖ್ಯಾನಗಳನ್ನು ಏನು ಮಾಡಬೇಕು ಇವತ್ತು ಹೇಳಲಿ ಶೃಂಗೇರಿಯ ಪೀಠ, ಇವತ್ತು ಹೇಳಲಿ. ಈ ಗ್ರಂಥವನ್ನು ಮುದ್ರಣ ಮಾಡಿದಂತಹ ಕಾಮಕೋಟಿ ಪೀಠ ಉತ್ತರ ಕೊಡಲಿ ಈ ದಿವಸ. ಶಂಕರರು ಹೇಳಿರ್ತಕ್ಕಂಥದ್ದು ಅತ್ಯುತ್ಕೃಷ್ಟ, ಸರ್ವೋತ್ಕೃಷ್ಟ, ಸಕಲ ವೇದಗಳ ಸಾರ ಇತ್ಯಾದಿಯಾಗಿ ಹೇಳ್ತಾರಲ್ಲ. ಈ ವ್ಯಾಖ್ಯಾನಕಾರರ ಬುದ್ಧಿಮಟ್ಟ ಎಲ್ಲಿವರೆಗೆ ಹೋಗಿದೆ ಅಂದರೆ, ಈ ಪದಾರ್ಥ ಚಂದ್ರಿಕಾ ಅನ್ನುವ ವ್ಯಾಖ್ಯಾನವನ್ನು ನೋಡಿ. ಈಗ ಒಂದೊಂದರಲ್ಲೂ ಯಾವ ರೀತಿಯ ನೈತಿಕ ಅಧಃಪಾತವಿದೆ ಅನ್ನೋದನ್ನು ನೋಡಿ. ಅಥ ಭವಾನ್ ಏವ ಭಜನೀಯೇತಿ ವಕ್ತುಂ ತದ್ಭಕ್ತಸ್ಯ ಭುಕ್ತಿ ಮುಕ್ತಿ ದರ್ಶಯನ್ ಭವಾನೀಂ ಸ್ತೌತಿ ಸರಸ್ವತ್ಯೇತಿ. ಏನು ಶಂಕರರು ಉಪಾಸನೆ ಮಾಡುವಂತಹ ದೇವಿ ಇದ್ದಾಳೆ, ಅವಳನ್ನೇ ಭಜನೆ ಮಾಡಬೇಕು ಅನ್ನುವ ಕಾರಣಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾರೆ ಸರಸ್ವತ್ಯ ಅಂತ ಹೇಳಿ. ತ್ವದ್ಭಕ್ತ, ಈ ಶಂಕರರ ಉಪಾಸನೆ ಮಾಡುವ ದೇವಿಯ ಭಕ್ತ, ವಿಧಿಹರಿ ಸಪತ್ನ್ಯ, ಇವರಲ್ಲಿ ಸಪತ್ನ್ಯ ಅಂತ ಪಾಠ, ವಿಧಿಹರಿ ಸಪತ್ನಃ ಅಂತ ಪಾಠವಲ್ಲ, ವಿಧಿಹರಿ ಸಪತ್ನ್ಯ ಅಂತ ಹೇಳಿ ಇವರು ಪಾಠವನ್ನು ಇಟ್ಟುಕೊಂಡಿದ್ದಾರೆ. ವಿಧಿಹರಿ ಸಪತ್ನ್ಯ ಸರಸ್ವತ್ಯ ಲಕ್ಷ್ಮ್ಯಾಚ ವಿಜಯತ ಇತ್ಯನ್ವಯ. ವಿಹರತೆ ಅನ್ನೋದನ್ನು ವಿಜಯತೆ ಅಂತ ಈ ವ್ಯಾಖ್ಯಾನ ಪಾಠ ಇಟ್ಟುಕೊಂಡಿದೆ. ಬ್ರಹ್ಮದೇವರಿಗೆ ಕೇವಲ ಸರಸ್ವತೀ ದೇವಿಯರ ಮಾತ್ರ ಹೆಂಡತಿ. ವಿಧೌ ಸರಸ್ವತ್ಯೇವ ಹರೌ ಲಕ್ಷ್ಮೀರೇವ. ಭಗವಂತನಿಗೆ ಮಹಾಲಕ್ಷ್ಮೀ ದೇವಿಯರ ಮಾತ್ರ ಪತ್ನಿ. ತ್ವದ್ಭಕ್ತೇತು, ನಿನ್ನ ಭಕ್ತನಿಗೆ ಮಾತ್ರ ಸರಸ್ವತಿ ಲಕ್ಷ್ಮೀಶ್ಚೇತಿ ವಿಜಯ. ಸರಸ್ವತಿಯೂ ಪತ್ನಿ, ಲಕ್ಷ್ಮಿಯೂ ಪತ್ನಿ, ಅದಕ್ಕಾಗಿ ವಿಜಯವಂತೆ. ಎಂಥ ನೀಚ ಮಾತುರಿ ಜಗನ್ಮಾತೆಯರ ಬಗ್ಗೆ, ಎಂಥ ನೀಚವಾದ ಮಾತು. ಸಮಾನ ಪತ್ನಿ ಸಪತ್ನಿ ತಯೇತಿ ಸರಸ್ವತ್ಯ ಲಕ್ಷ್ಮಿಯಾಶ್ಚ. ಆ ಸರಸ್ವತಿ ಲಕ್ಷ್ಮಿಯರು ಸಮಾನ ಪತ್ನಿಯರಂತೆ. ಶ್ರೀ ಬ್ರಹ್ಮದೇವರಿಗೂ ಈ ದೇವಿಯ ಭಜಕನಿಗೂ, ಶ್ರೀ ವಿಷ್ಣುವಿಗೂ ಈ ದೇವಿಯ ಭಜಕನಿಗೂ ಇಂಥದ್ದೊಂದು ಕುತ್ಸಿತ ಭಜನೆ ಮಾಡಬೇಕಾ? ಸಮಾಜ ನೀವು ನಿರ್ಣಯ ಮಾಡಿರಿ. ಈ ವ್ಯಾಖ್ಯಾನಗಳು ಅಸದ್ವ್ಯಾಖ್ಯಾನಗಳು ಅಂತ ನಾವಷ್ಟೇ ಅಲ್ಲ, ಸೌಂದರ್ಯ ಲಹರಿಗೆ ವ್ಯಾಖ್ಯಾನ ಮಾಡಿದ ಒಬ್ಬ ವ್ಯಾಖ್ಯಾನಕಾರರೇ ಹೇಳ್ತಾರೆ. ಸರಸ್ವತ್ಯ ಕವಿತ್ವಾದಿ ರೂಪಯ. ಸರಸ್ವತಿ ಅನ್ನೋ ಶಬ್ದಕ್ಕೆ ಸರಸ್ವತಿ ದೇವಿ ಅಂತ ಅರ್ಥ ತಗೊಳ್ಳೋದು ಬೇಡ, ಕವಿತ್ವ ಅನ್ನೋ ಅರ್ಥ ತೆಗೆದುಕೊಳ್ಳಿ. ಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿಯರು ಅಂತ ಅರ್ಥ ತೆಗೆದುಕೊಳ್ಳೋದು ಬೇಡ, ಧನಸಂಪದ ಅಂತ ಅರ್ಥವನ್ನು ತೆಗೆದುಕೊಳ್ಳಿ ಅಂತ ಹೇಳಿ, ವಿಧಿಹರಿ ಸಪತ್ನಃ ಬ್ರಹ್ಮವಿಷ್ಣು ಸದೃಶ, ಸಪತ್ನ ಅಂದರೆ ಸದೃಶ ಅಂತ ಅರ್ಥವನ್ನು ಮಾಡಿ ಉಳಿದ ವ್ಯಾಖ್ಯಾನವನ್ನು ಅಶುದ್ಧ ಅಂತಾರೆ. ಸಮಾನ ಪತ್ನಿ ಯಸ್ಯಾಸೌ ಸಪತ್ನ ಇತಿ ವ್ಯಾಖ್ಯಾನಂ ಅಶುದ್ಧಂ ಅಸದರ್ಥೋಪಸ್ಥಾಪಕತ್ವಾತ್. ಅಸದರ್ಥವನ್ನು ಹೇಳ್ತಾ ಇದೆ, ಆದ್ದರಿಂದ ಆ ವ್ಯಾಖ್ಯಾನ ಅಶುದ್ಧ. ಸಪತ್ನೀಕ ಇತಿ ಪ್ರಯೋಗಸ್ಯೈವ ಅತ್ರಾರ್ಥೆ ಸಾಧುತ್ವಾಚ್ಚ ಅಂತ ಹೇಳ್ತಾರೆ. ಅಸದರ್ಥ, ಅಮಂಗಲವಾದ ಅರ್ಥವನ್ನು ಹೇಳ್ತಾ ಇದೆ ಈ ವ್ಯಾಖ್ಯಾನಗಳು ಅಂತ ಇವರೇ ಒಪ್ಪಿದ್ದಾರೆ. ಆದರೆ ಇವರು ಶಂಕರರೇ ತಾನೆ. ಶಂಕರರ ಮಾತು ಈ ವ್ಯಾಖ್ಯಾನವನ್ನು ನಿಲ್ಲಿಸೋದಿಲ್ಲ. ಶಂಕರರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಸರಸ್ವತಿ ಅನ್ನೋ ಶಬ್ದಕ್ಕೆ ಕವಿತ್ವ ಅಂತ ಅರ್ಥ ತಗೋಬೇಕಾಗಿದ್ರೆ, ಲಕ್ಷ್ಮಿ ಅಂದರೆ ಸಂಪತ್ತು ಅಂತ ಅರ್ಥ ತೆಗೆದುಕೊಳ್ಬೇಕಾದ್ರೆ ಶಂಕರರ ಆ ರೀತಿಯಾಗೇ ಶಬ್ದ ಪ್ರಯೋಗ ಮಾಡ್ತಾಯಿದ್ರು. ಮಹಾಕವಿಗಳಲ್ಲೇನವರು, ಶಬ್ದ ಪ್ರಯೋಗದ ಚಾತುರ್ಯ ಉಳ್ಳವರಲ್ಲೇನವರು. ಅವಶ್ಯವಾಗಿ ವಿದ್ಯೆಯ ಸಂಪದ ಅನ್ನುವ ಶಬ್ದಗಳನ್ನು ಬಳಸಿಬಿಡ್ತಾ ಇದ್ರವರು. ಆ ಶಂಕರರ ಅಭಿಪ್ರಾಯವನ್ನು ಮೀರಲಿಕ್ಕೆ ಇವರಿಗೂ ಆಗೋದಿಲ್ಲ. ಶಂಕರರು ಏನು ಹೇಳ್ತಾ ಇದ್ದಾರೆ, ರತೇಹೇ ಪಾತಿವ್ರತ್ಯಂ ಶಿಥಿಲಯತಿ ರಮ್ಯೇಣ ವಪುಷಾ. ರಮ್ಯೇಣ ಮನೋಹರೇಣ ವಪುಷಾ ಶರೀರೇಣ, ಮನೋಹರವಾದ ಶರೀರದಿಂದ ರತೇಹೇ ಕಾಮಪತ್ನ್ಯಾ ಮನ್ಮಥ ಪತ್ನಿಯರಾದ ರತೀದೇವಿಯರ ಪಾತಿವ್ರತ್ಯಂ ಪತಿವ್ರತಾ ಧರ್ಮಂ ಪರಪುಂರೂಪ ಸೌಂದರ್ಯ ಅನವಲೋಕನಾದಿರೂಪಂ. ಮತ್ತೊಬ್ಬ ಪುರುಷನ ಸೌಂದರ್ಯವನ್ನು ನೋಡದೇ ಇರುವುದೇ ಪಾತಿವ್ರತ್ಯ. ಅಂಥ ಪಾತಿವ್ರತ್ಯವನ್ನು ಶಿಥಿಲಯತಿ ದೂರೀಕರೋತಿ. ನೋಡಿ, ಮೇಲಿನದನ್ನೇನೋ ಅಸತ್ ಅಂದುಬಿಟ್ರು, ಆದರೆ ಈ ಮಾತಿಗೆ ಇವರಿಗೂ ಅರ್ಥಾಂತರ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ರತೇಃ ಪಾತಿವ್ರತ್ಯಂ ಶಿಥಿಲಯತಿ. ಇದು ಶಂಕರರ ನೈಜ ಸ್ವಭಾವ. ಈಗ ಗಣೇಶ್ರವರ ಮಾತನ್ನು ಕೇಳಿ. ಮಣಿಮಂಜರಿ
ಅದು ಮಾಧ್ವವಲಯದಲ್ಲಿ ಬಹಳ ಪ್ರಖ್ಯಾತವಾದವರು, ಅದರ ಕುಖ್ಯಾತ ಅಂತ ಅನ್ನಬೇಕು ಆ ವರ್ಕ್ ಬಗ್ಗೆ. ನಾನು ಇಂಥ ಕೃತಿಗಳನ್ನೆಲ್ಲ ರಿಲಿಜಿಯಸ್ ಪೋರ್ನೋಗ್ರಫಿ ಅಂತೀನಿ. ನನಗೇನು ದಾಕ್ಷಿಣ್ಯ ಇಲ್ಲ, ಯಾರು ಬೇಕಾದ್ರೂ ಬೇಜಾರು ಮಾಡ್ಕೊಳ್ಳಿ, ಏನು ಬೈಕೊಂಡ್ರೂ ಏನೂ ತೊಂದರೆ ಇಲ್ಲ. ಗಣೇಶ್ರವರೇ, ಶ್ರೀ ಮಣಿಮಂಜರಿ ಗ್ರಂಥವನ್ನು ಕುಖ್ಯಾತ ರಿಲಿಜಿಯಸ್ ಪಾರ್ನೋಗ್ರಫಿ ಅಂತ ಕರೆದ್ರಲ್ಲ, ಈಗ ಈ ಸೌಂದರ್ಯ ಲಹರಿಯ ಈ ಶಂಕರರ ಮಾತನ್ನು ಯಾವ ಜಾನರಲ್ಲಿ ಸೇರಿಸ್ತೀರಾ ಗಣೇಶ್ ಅವರೇ? ಯಾವ ಜಾನರಲ್ಲಿ ಸೇರಿಸ್ತೀರಾ ನೀವು? ಮತ್ತೊಂದು ಪ್ರಶ್ನೆ ಇದೆ ಗಣೇಶ್ರವರೇ ನಿಮಗೆ, ನಿಮ್ಮದೇ ವಿಡಿಯೋ ನೋಡಿ. ಶಿವನಿ ಹ್ಯಾಂಗಾದ್ಯೋ ತಾಯ್ಗಂಡ, ಶಿವನಿ ಹ್ಯಾಂಗಾದ್ಯೋ, ಶಿವನೀನಾದರೆ ಶಿವನರ್ಧಾಂಗಿಯು ನಿನಗೇನಾಗಬೇಕು, ತಾಯ್ಗಂಡ ನಿನಗೇನಾಗಬೇಕು ಅಂತ. ಶಿವೋಹಂ ಸರ್ವೋಹಂ ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಹೇಳ್ತಾರೆ ಅದ್ವೈತದಲ್ಲಿ. ಶಿವ ನೀನೇ ಆಗ್ಬಿಟ್ರೆ ಶಿವನ ಹೆಂಡತಿ ಪಾರ್ವತಿ ಜಗದಂಬಿಕೆ ನಿನಗೆ ಹೆಂಡತಿ ಆದಾಗ ನೀನು ತಾಯಿಗಂಡ ತಾನೇ ಆಗೋದು ಅಂತ. ಎಷ್ಟು ದಿವ್ಯವಾಗಿದೆ ನೋಡಿ ಆ ಹಾಡು. ತಾಯಿ ಗಂಡ ಅನ್ನುವಂತಹ ಶಬ್ದವನ್ನಿಟ್ಟುಕೊಂಡು ಅಷ್ಟೆಲ್ಲ ಮಾತನಾಡಿದಿರಲ್ಲ ನೀವು. ಜಗನ್ಮಾತೆಯರಾದ ಶ್ರೀಮನ್ ಮಹಾಲಕ್ಷ್ಮೀ ದೇವಿಯರನ್ನ, ಶ್ರೀ ಸರಸ್ವತೀ ದೇವಿಯರನ್ನ, ಶ್ರೀರತೀ ದೇವಿಯರನ್ನ ಈ ದೇವಿಯ ಭಜಕ ಅವರ ಗಂಡಂದಿರು ಇರುವಾಗಲೇ ಬಲಾತ್ಕಾರ ಮಾಡಿ ಅನುಭವಿಸ್ತಾನೆ, ಜಾರನಾಗಿ ಅನುಭವಿಸ್ತಾನೆ ಅಂತ ನಿಮ್ಮದೇ ವ್ಯಾಖ್ಯಾನಗಳು ಹೇಳ್ತಾ ಇವೆ. ನಮ್ಮ ಶ್ರೀಮತ್ ಪುರಂದರದಾಸಾರ್ಯರು ಯಾಕೆ ತಾಯಿ ಗಂಡ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಅರ್ಥವಾಯಿತಾ ಗಣೇಶ್ ಅವರೇ? ಯಾಕೆ? ಎಲ್ಲವನ್ನ ಓದಿದ ನೀವು ಸೌಂದರ್ಯ ಲಹರಿಯನ್ನು ಓದಿಲ್ಲವ? ಈ ವ್ಯಾಖ್ಯಾನಗಳನ್ನು ಓದಿಲ್ಲವ? ಇದು ಆಸುರ ಬುದ್ಧಿಯಲ್ಲದೆ ಮತ್ತೇನೋ? ಸಮಾಜಕ್ಕೆ ಹೇಳಿ ನೀವೇ. ಜಗನ್ಮಾತೆಯರನ್ನ ಬಲಾತ್ಕಾರ ಮಾಡಿ ಭೋಗಿಸಬೇಕು ಅನ್ನುವ ಮಾತು ರಾಕ್ಷಸರ ಬಾಯಲ್ಲಿ ಬಂದಿದೆ ಗಣೇಶ್ರವರೇ, ರಾವಣನ ಬಾಯಲ್ಲಿ ಬಂದಿದೆ. ರಾವಣ ಮಾಡ್ತಾ ಇದ್ದ ಬಲಾತ್ಕಾರ ಅತ್ಯಾಚಾರಗಳ ಕುರಿತು ರಾಮಾಯಣದಲ್ಲಿದೆ. ಅದು ನಿಮ್ಮ ಕಣ್ಣಿಗೆ ಕಂಡಿಲ್ಲ ಅಂದರೆ ಮತ್ತೊಮ್ಮೆ ಓದಿ. ಗಂಡಂದಿರನ್ನ ಕಟ್ಟಿ ಹಾಕಿ ಅವರನ್ನು ಬತ್ತಲು ಮಾಡಿ ಅವರ ಮುಂದೆ ಅವರ ತಾಯಂದಿರನ್ನ, ಅವರ ಹೆಂಡಂದಿರನ್ನ, ಅವರ ಮಕ್ಕಳನ್ನು ಬತ್ತಲು ಮಾಡಿ ಅತ್ಯಾಚಾರ ಮಾಡಿದ, ಬಲಾತ್ಕಾರ ಮಾಡಿದ ವರ್ಗ ಯಾವುದು ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲವಾ ಗಣೇಶ್ರವರೇ, ಶಂಕರ ಕಿಂಕರರೇ, ಶೃಂಗೇರಿ ಪೀಠಾಧಿಪತಿಗಳೇ? ಗೊತ್ತಿದೆ ಅಲ್ಲವ ತಮಗೆ? ಈ ಶಂಕರರ ಮಾತನ್ನು ಇವತ್ತು ನೀವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ? ಮಾಡಿ ಸಮಾಜದ ಮುಂದೆ ವ್ಯಾವಹಾರಿಕ ಸತ್ಯ ಅಂತ ಸಮರ್ಥನೆ ಮಾಡ್ತೀರಾ? ಇದು ಪಾರಮಾರ್ಥಿಕ ಭಾಗ ಅಂತ ಹೇಳಿ ಸಮರ್ಥನೆ ಮಾಡ್ತೀರಾ? ಪರಮಾರ್ಥದಲ್ಲಿ ಎಲ್ಲ ಆತ್ಮಗಳು ಒಂದೇ ಅಂತ, ಪಾರಮಾರ್ಥಿಕವಲ್ಲ ಅಂತ ವ್ಯಾಖ್ಯಾನಗಳೇ ಹೇಳಿವೆ. ಶರೀರ, ಬ್ರಹ್ಮ, ವಿಷ್ಣು, ಮನ್ಮಥ, ಸರಸ್ವತಿ, ಲಕ್ಷ್ಮೀ, ರತಿ ಇವೆಲ್ಲವೂ ಅದ್ವೈತದ ಪ್ರಕಾರ ವ್ಯಾವಹಾರಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ಪಾರಮಾರ್ಥಿಕ ಬ್ರಹ್ಮ ಅವನು ನಿರಾಕಾರ, ಅವನಿಗೆ ಆಕಾರವಿಲ್ಲ, ಅವನಿಗೆ ರಮ್ಯೇಣ ವಪುಷ ಅಂತ ಹೇಳಲಿಕ್ಕಾಗುವುದಿಲ್ಲ. ಯಾವ ರೀತಿ ಸಮರ್ಥನೆ ಮಾಡಿಕೊಳ್ತೀರಿ? ಶೃಂಗೇರಿಯ ಪೀಠಾಧಿಪತಿಗಳೇ, ತಾವಾಡಿದ ಮಾತಮ್ಮ ತಾವೇ ಮತ್ತೊಮ್ಮೆ ಕೇಳಿ. ಈಗ ನಮ್ಮ ಹತ್ರ ಬಂದು ಯಾರೂ ಶಂಕರರನ್ನು ಅಲ್ಲಗಳೆಯುವುದಾಗಲಿ, ಶಂಕರರ ಬಗ್ಗೆ ನಿಂದೆಯ ಮಾತುಗಳು ಹೇಳುವುದಾಗಲಿ, ಶಂಕರರು ಹಾಕಿಕೊಟ್ಟ ಸಂಪ್ರದಾಯವನ್ನು ನೀವು ಅನುಸರಿಸಬೇಕಾಗಿಲ್ಲ ಅಂತ ಹೇಳಿದರೆ ಆಗಲಿ, ಅದು ಯಾವುದು ನಾವು ಸಹಿಸುವಂಥದ್ದಲ್ಲ ಎಂಬುದು ನಿಮ್ಮೆಲ್ಲವರಿಗೂ ಮನವರಿಕೆ ಆಗಬೇಕು. ಇದು ನಾವು ಅನಾದಿ ಪರಂಪರೆಯಿಂದ ಅನುಸರಿಸಿಕೊಂಡು ಬಂದಿರತಕ್ಕಂತಹ ಮಾರ್ಗ. ಈ ಮಾರ್ಗವನ್ನು ಬಿಡುವಂತ ಇವತ್ತು ಒಬ್ಬ ಬಂದು ಹೇಳಿದರೆ ಅದನ್ನು ಬಿಡಲಿಕ್ಕೆ ನಾವು ತಯಾರಾಗ್ತೀವ? ಇದನ್ನು ಬಿಟ್ಟು ಬೇರೆ ಇನ್ನೊಂದಕ್ಕೆ ಹೋಗು ಅಂತ ಹೇಳಿ ಹಂಗೆ ಹೋಗಲಿಕ್ಕೆ ನಾವು ತಯಾರಾಗ್ತೀವ? ಹಾಗೂ ಹೋಗುವುದು ನ್ಯಾಯವಾಗ್ತದ? ಸರ್ವಥೇಪಿ ನ್ಯಾಯವಾಗುವುದಿಲ್ಲ. ಆದ್ದರಿಂದ ಈ ಮಾರ್ಗವನ್ನು ಎಂದಿಗೂ ನಾವು ಬಿಡಬಾರದು. ಇದು ಬಿಟ್ಟು ಇನ್ನೊಂದು ಹೊಸ್ತನ್ನು ಯಾವುದನ್ನು ನಾವು ಅನುಸರಿಸಲಿಕ್ಕೆ ಹೋಗಬಾರದು. ಇದು ಪ್ರತಿಯೊಬ್ಬರೂ ಮನಸ್ಸಿಗೆ ತಗೋಬೇಕು. ಇಂತಹ ಒಂದು ಸಮಸ್ತ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ಸಮಸ್ತ ವೈದಿಕ ವಾಂಗ್ಮಯದಲ್ಲಿರ್ತಕ್ಕಂತಹ ಆ ಸಾರವನ್ನು ಚೆನ್ನಾಗಿ ತಿಳಿದವರಾಗಿ ಅದನ್ನು ಅವರು ನಮಗೆ ತಿಳಿಸಿದ್ದಾರೆ ಅಂತಂದ್ರೆ, ಈಗ ಅಂಥವರನ್ನು ನಿಂದನೆ ಮಾಡುವುದು ಅಂತಂದ್ರೆ ಅದಕ್ಕಿಂತ ದೊಡ್ಡ ಧರ್ಮದ್ರೋಹ ಅನ್ನೋದು ಇನ್ನೊಂದಿರುವುದಿಲ್ಲ. ಯಾರು ಅವರನ್ನು ನಿಂದನೆ ಮಾಡ್ತಾರೋ ಅವರು ಧರ್ಮದ್ರೋಹಿಗಳು. ಇದಕ್ಕಿಂತ ಧರ್ಮದ್ರೋಹ ಅನ್ನೋದು ಇನ್ನೊಂದಿರುವುದಿಲ್ಲ. ಅದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅಂತಹ ಒಂದು ನಿಂದನೆಯನ್ನು ಖಂಡನೆ ಮಾಡಬೇಕು. ಅದು ಎಲ್ಲಿದ್ರೂ ಸಹ ಅದನ್ನು ಎಲ್ಲರೂ ಸಹ ಖಂಡನೆ ಮಾಡಬೇಕು. ಅದನ್ನು ಇದು ಸಹಿಸುವಂತಹ ವಿಷಯ ಅಲ್ಲ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇದು ವೇದಗಳ ಸಾರವ?
ಶಂಕರರ ನಿಂದೆಯನ್ನು ಧರ್ಮದ್ರೋಹ ಅಂತ ಕರೀತಾರಲ್ಲ, ಇದು ಧರ್ಮದ್ರೋಹವಲ್ಲದೆ, ಸನಾತನ ಧರ್ಮದ್ರೋಹವಲ್ಲದೆ ಯಾವುದು ಹೇಳಿ? ಇವತ್ತು ನಾನು ಸಕಲ ಸಜ್ಜನ ಸ್ಮಾರ್ತರನ್ನು ಕೇಳ್ತೇನೆ, ಸಜ್ಜನ ಸ್ಮಾರ್ತರನ್ನು ಗೌರವಪೂರ್ವಕವಾಗಿ ನಾನು ಕೇಳ್ತೇನೆ. ಅಮ್ಮನವರ ಪೂಜೆ ಮಾಡುವಂತಹ ಅರ್ಚಕರಿಂದ ಆರಂಭ ಮಾಡಿಕೊಂಡು, ಮನೆಯಲ್ಲಿ ಭಕ್ತಿಯಿಂದ ಅಮ್ಮನವರ ಪೂಜೆ ಮಾಡ್ತಕ್ಕಂತಹ ಪುರುಷರಿಂದ ಆರಂಭ ಮಾಡಿಕೊಂಡು, ಸಕಲ ಸಜ್ಜನ ಸ್ಮಾರ್ತ ಮಹಿಳೆಯರಲ್ಲಿ ನಾನು ವಿನಮ್ರಪೂರ್ವಕವಾಗಿ ಗೌರವಪೂರ್ವಕವಾಗಿ ಇವತ್ತು ಪ್ರಶ್ನೆ ಮಾಡ್ತೇನೆ. ಅಮ್ಮಂದಿರೇ, ಈ ಮಾತು ನಿಮಗೆ ಸಮ್ಮತವಾ? ಶಂಕರರ ಮಾತನ್ನು ನೀವು ಒಪ್ತೀರಾ? ಈ ಮಾತನ್ನು ಇಟ್ಟುಕೊಂಡು ಶಂಕರರಿಗೆ ನೀವು ಗೌರವ ಮಾಡಲಿಕ್ಕೆ ಸಾಧ್ಯವಾ? ನಾವು ಮಾಧ್ವರು ಯಾಕೆ ಶಂಕರರಿಗೆ ಗೌರವ ಮಾಡುವುದಿಲ್ಲ? ಈ ರೀತಿಯ ಕಾರಣಗಳಿಗಾಗಿ. ಇದು ಆರಂಭ ಮಾತ್ರ, ಮೊದಲನೆಯದನ್ನು ಮಾತ್ರ ತೆಗೆದು ತೋರಿಸಿದ್ದೇನೆ. ಶಂಕರರ ಗ್ರಂಥಗಳಲ್ಲಿ ಇರ್ತಕ್ಕಂತಹ ಈ ರೀತಿಯಾದ ಕುತ್ಸಿತವಾದ ವಿಚಾರಗಳನ್ನು ಪ್ರತಿಯೊಂದನ್ನು ತೆಗೆದು ಸಮಾಜದ ಮುಂದಿಡುವ ಕಾಲ ಬಂದಿದೆ. ನೀವೇ ತೆಗೆಸಲಿಕ್ಕೆ ಕಾರಣ ಶಂಕರ ಕಿಂಕರರೇ. ಆ ದಿವಸ ರಾಜಾಂಗಣದಲ್ಲಿ ಆ ಹುಡುಗಿ ಮಾತನಾಡಿತ್ತು, ಮಾತನಾಡಿಸಿದ್ದು ಅದರ ಗುರುಗಳ ತಪ್ಪು. ಹೇಡಿಯ ಹಾಗೆ ಇವತ್ತು ಅಡಗಿಕೊಂಡು ಆ ಹೆಣ್ಮಗುವಿನ ಕೈಯಲ್ಲಿ ಕ್ಷಮೆಯನ್ನು ಕೇಳಿಸಿದ್ದರಲ್ಲ, ಆ ಗುರುವಿನ ತಪ್ಪು, ಅಪರಾಧ. ಆದರೆ ಆ ಹೆಣ್ಣು ಮಗು ಕ್ಷಮೆಯನ್ನು ಕೇಳಿತ್ತು, ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತು ನೀವು. ಶ್ರೀ ಮಣಿಮಂಜರಿ ಶ್ರೀಮಧ್ವ ವಿಜಯಗಳನ್ನು ಪರಿಷ್ಕರಿಸಬೇಕು, ಬಹಿಷ್ಕರಿಸಬೇಕು ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿಕೊಂಡು ಬಂದ್ರಲ್ಲ, ಒಂದೊಂದಾಗಿ ತೆಗೆಯಲಿಕ್ಕೆ ಆರಂಭ ಮಾಡ್ತೇವೆ. ಇದು ಮೊದಲನೆಯದು. ಶಾಂಕರ ಸಿದ್ಧಾಂತ ನಿಮಗೆ ಗೊತ್ತಿದೆಯೋ ಇಲ್ಲವೋ? ಶಾಂಕರ ಸಿದ್ಧಾಂತದಲ್ಲಿರುವ ಪ್ರತಿಯೊಂದು ದೋಷಗಳನ್ನು ನಮ್ಮ ಪ್ರಾಚೀನರು ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಸಮಾಜದ ಮುಂದಿಡ್ತೇವೆ. ಸಾಧ್ಯವಿದ್ದರೆ, ಸಾಮರ್ಥ್ಯವಿದ್ದರೆ ಇವತ್ತು ನಿಮ್ಮ ಗ್ರಂಥಗಳನ್ನು ಉಳಿಸಿಕೊಳ್ಳಿ. ಯಾವುದನ್ನು ಪರಿಷ್ಕರಿಸಬೇಕು, ಯಾವುದನ್ನು ಬಹಿಷ್ಕರಿಸಬೇಕು ಸಮಾಜಕ್ಕೆ ಹೇಳಿ. ಶಂಕರ ಕಿಂಕರರೇ ಹೇಳಿ. ನಾವು ಯಾಕೆ ಮಾಧ್ವರು ಶಂಕರರನ್ನು ಗೌರವಿಸೋದಿಲ್ಲ? ಈ ತರಹದ ಕಾರಣಗಳಿಗಾಗಿ. ನಮಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಿಸ್ಪಷ್ಟವಾದ ಆಜ್ಞೆ ಇದೆ, ಈ ರೀತಿಯಾದ ಜನರಿಂದ ದೂರವಿರಬೇಕು ಅಂತ ಹೇಳಿ. ಪರಮ ಮಂಗಲವಾದದ್ದು ನಮ್ಮ ಶ್ರೀಮನ್ಮಧ್ವ ಸಿದ್ಧಾಂತ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ ಆದೇಶವೇನು ಗೊತ್ತಾ? ಸ್ವೀಯ ಪುನ್ನಿಯತಿ ಸ್ತ್ರೀಣಾಂ ಸ್ವದಾರ ನಿಯತಿರಂದ್ರಿಣಾಂ. ತನ್ನ ಗಂಡನಲ್ಲಿ ತಾನು ಆಸಕ್ತಳಾಗಿರುವುದು ಹೆಣ್ಣಿನ ಸಾಧನೆ. ಸ್ವದಾರ ನಿಯತಿ, ತನ್ನ ಹೆಂಡತಿಯಲ್ಲಿ ಮಾತ್ರ ಆಸಕ್ತನಾಗಿರುವುದು ಗಂಡಿನ ಸಾಧನೆ ಅಂತ ಹೇಳಿಕೊಟ್ಟವರು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಪರಸ್ತ್ರೀ ಸಂಪರ್ಕದಿಂದ ಉಂಟಾಗುವ ದೋಷಗಳನ್ನು ವಿಭಾಗ ಮಾಡಿ ಮಾಡಿ ಹೇಳಿಕೊಟ್ಟು, ಪರಸ್ತ್ರೀ ಸಂಪರ್ಕದಿಂದಲ್ಲ, ಪರಸ್ತ್ರೀ ಸಂಪರ್ಕ ಮಾಡುವ ಜನರಿಂದ ಸಹಿತ ದೂರವಿರಿ ಅಂತ ಆದೇಶ ಮಾಡಿದ ಪರಮ ಮಂಗಲ ಗುರುಗಳು ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ನಮ್ಮ ಶ್ರೀಮನ್ಮಧ್ವ ಸಿದ್ಧಾಂತ ಪ್ರತಿಯೊಂದು ತತ್ವವನ್ನು ವಿವರವಾಗಿ ತಿಳಿಸಿ ನಿರ್ಣಯ ಮಾಡಿಕೊಡ್ತದೆ. ಪರಸ್ತ್ರೀ ಸಂಪರ್ಕದ ಬಗ್ಗೆ ಎಚ್ಚರವನ್ನು ನೀಡ್ತಾರೆ ನಮ್ಮ ಶ್ರೀಮದ್ ಆಚಾರ್ಯರು. ಪರದಾರ ದೃಶಿ ಪ್ರೋಕ್ತ ಕ್ಷುದ್ರಪಾತಕ ಸಂಜ್ಞಿತ. ಪರದಾರರನ್ನು ನೋಡುವುದು, ಪರಸ್ತ್ರೀಯನ್ನು ಕೇವಲ ನೋಡುವುದು, ನೋಟದ ಚಪಲ, ಅದನ್ನು ಕ್ಷುದ್ರಪಾತಕ ಅಂತ ಕರೀತಾರೆ. ಆ ಕ್ಷುದ್ರಪಾತಕಕ್ಕೆ ಏನು ಫಲ ಅನ್ನೋದನ್ನು ಮುಂದೆ ಹೇಳ್ತಾರೆ. ಸಹಸ್ರ ವರ್ಷ ನರಕಂ ಕ್ಷುದ್ರಪಾತಕಜಂ ಫಲಂ ಅಂತ ವಿವರಿಸ್ತೇನೆ. ಉಪಪಾತಕಂ ತದ್ಗತಿಶ್ಚ. ಪರಸ್ತ್ರೀಯನ್ನು ಸೇರಿದರೆ ಅದು ಉಪಪಾತಕ. ವರ್ಣಬಾಹ್ಯೇಷು ಪಾತಕಂ. ವರ್ಣಬಾಹ್ಯರಾದ ಸ್ತ್ರೀಯರನ್ನು ಸೇರಿದರೆ ಅದು ಪಾತಕ ಅಂತ ಕರೆಸಿಕೊಳ್ತದೆ. ಆಯಾ ವರ್ಣದವರು ಆಯಾ ವರ್ಣದ ಪರಿಸ್ತ್ರೀಯನ್ನು ಸೇರಿದರೆ ಉಪಪಾತಕ. ವರ್ಣಬಾಹ್ಯೇಷು, ಬೇರೆಯ ವರ್ಣ ಮತ್ತು ವರ್ಣಬಾಹ್ಯರಾದವರು ಚಂಡಾಲಾದಿ ಸ್ತ್ರೀಯರು, ಅವರನ್ನು ಸೇರಿದರೆ ಪಾತಕ. ಇದು ಡಿಸ್ಕ್ರಿಮಿನೇಷನ್ ಅಲ್ಲ. ಬ್ರಾಹ್ಮಣ, ಕ್ಷತ್ರಿಯ ಮುಂತಾದ ಉತ್ತಮ ವರ್ಗದಲ್ಲಿರುವವರು ತಮ್ಮ ಮನೆಯಲ್ಲಿ ಕೆಲಸ ಮಾಡುವ ಜನರನ್ನು ದುರುಪಯೋಗ ಪಡಿಸಿಕೊಂಡರೆ ಉಂಟಾಗುವ ದೋಷವಿದು ಅನ್ನೋದನ್ನು ಶ್ರೀಮದಾಚಾರ್ಯರು ತೋರಿಸಿಕೊಡ್ತಾರೆ. ಶ್ರೀಮನ್ ಮಹಾಭಾರತ ಈ ತತ್ವವನ್ನು ನಿರ್ಣಯ ಮಾಡಿಕೊಡ್ತದೆ. ಮಹಾಪಾತಕ ಸಂಜ್ಞಂತೂ ಪಿತ್ರಾದೇರ್ದಾರಧರ್ಷಣಂ. ತಾಯಿಯನ್ನು ಬಲಾತ್ಕರಿಸುವುದು, ಅಕ್ಕ ತಂಗಿಯರನ್ನು ಬಲಾತ್ಕರಿಸುವುದು, ಗುರುಪತ್ನಿಯನ್ನು ಬಲಾತ್ಕರಿಸುವುದು,
ಅತ್ತಿಗೆ ಮುಂತಾದಂತಹ ಪೂಜ್ಯ ಸ್ತ್ರೀಯರನ್ನು ಬಲಾತ್ಕರಿಸುವುದು ಮಹಾಪಾತಕ ಅಂತ ಕರೆಸಿಕೊಳ್ತದೆ. ದಾರದೃಷ್ಟಿ ಸ್ವೋತ್ತಮಾನಾಂ ಮಾನುಷಾಣಾಂ ಸ್ವಭಾವತಃ. ಇಲ್ಲಿ ಸ್ಥಾನದಿಂದ ದೊಡ್ಡವರನ್ನು ಹೇಳಿದರು. ಇನ್ನು ನಮಗಿಂತ ಯೋಗ್ಯತೆಯಲ್ಲಿ ಉತ್ತಮರಾದಂತಹ ಸ್ತ್ರೀಯರನ್ನು ಹೆಂಡತಿಯನ್ನಾಗಿ ನೋಡೋದು ಸುಮಹಾಪಾತಕಂ ಪ್ರೋಕ್ತಂ, ಸುಮಹಾಪಾತಕ ಅಂತ ಕರೆಸಿಕೊಳ್ತದೆ. ತದ್ಗತಿ ಸುಮಹತ್ತರ, ಆ ಸ್ವೋತ್ತಮ ಸ್ತ್ರೀ ಸಂಪರ್ಕ ಮಾಡುವುದು ಅತಿ ಸುಮಹಾಪಾತಕ. ಋಷಿದಾರೇಶು ಮನಸ್ಸೋ ಗತಿರೇವ ತಥೋಧಿಕ. ಋಷಿಪತ್ನಿಯರಲ್ಲಿ ಮನಸ್ಸನ್ನಿಡುವುದು, ಕಾಮದ ದೃಷ್ಟಿಯಿಂದ ಋಷಿಪತ್ನಿಯರನ್ನು ನೋಡೋದು ಅದಕ್ಕಿಂತ ಹೀನಾಯವಾದಂತಹ ಪಾಪ. ದೇವದಾರಾಭಿಕಾಮಾನಾಂ ಸಂಗಿ ಸಂಗಸ್ತತೋಧಿಕ. ದೇವಸ್ತ್ರೀಯರನ್ನು ಅಪೇಕ್ಷೆ ಪಡುವ ಜನರ ಸಂಘವನ್ನು ಮಾಡಿದವರ ಸಂಘ ಮಾಡೋದು. ಈ ಶಂಕರರು ಈ ದಿವಸ ಹೇಳಿದ ಏನು ದೇವಿ ಉಪಾಸನೆ ಇದೆ, ಆ ಉಪಾಸನೆಯ ಭಜಕ ಬ್ರಹ್ಮ ವಿಷ್ಣು ಮನ್ಮಥರನ್ನೇ ಅತಿಕ್ರಮಿಸಿ ಅವರ ಪತ್ನಿಯರನ್ನು ಬಲಾತ್ಕರಿಸಿ ಭೋಗಿಸ್ತಾನೆ ಅಂತ ಹೇಳಿದರಲ್ಲ, ಅವರ ಸಂಪರ್ಕ ಮಾಡಿದವರ ಸಂಪರ್ಕವನ್ನು ಮಾಡೋದು. ಅವರಿಗೆ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಂದೆಂದಿಗೂ ಈ ಕ್ಷುದ್ರ ಉಪಾಸನೆ ಮಾಡುವ ಜನರಿಗೆ ಆ ತರಹದ ಫಲ ದೊರೆಯುವುದಿಲ್ಲ. ಆದರೆ ಇವರ ಮನಸ್ಸಿನಲ್ಲಿ ಆ ದುಷ್ಟ ಕಾಮವಿದೆ. ಅದನ್ನೇ ಆಚಾರ್ಯರು ಹೇಳಿದ್ದು, ದೇವದಾರಾಭಿಕಾಮಾನಾಂ, ದೇವಸ್ತ್ರೀಯರನ್ನು ಅಪೇಕ್ಷೆ ಪಡುವಂತಹ ಜನರ ಸಂಗಿ ಸಂಗಹ. ಈ ತರಹದ ದುಷ್ಟ ಕಾಮವನ್ನಿಟ್ಟುಕೊಂಡ ಯಾವುದೇ ಕ್ಷುದ್ರ ಉಪಾಸಕನಿರಲಿ ಅವನ ಸಂಪರ್ಕ ಮಾಡಿದವನ ಸಂಪರ್ಕ ಮಾಡೋದು ಇದಕ್ಕಿಂತ ಅಧಿಕವಾದದ್ದು. ತಥೋಧಿಕ ಕಿಮು ವಿಷ್ಣೋಸ್ತತೋ ಯೋಷಿತ್ ಸಂಗಸ್ಯ ವ್ಯತ್ಯಯ ಸ್ಥಿತೇ. ಇನ್ನು ಶ್ರೀ ವಿಷ್ಣು ಪತ್ನಿಯನ್ನು ಕಾಮಿಸುವ ಜನರ ಸಂಪರ್ಕದಲ್ಲಿರುವುದು ಮಹಾದೋಷ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ನ ಸಮಂ ಪಾತಕಂಕ್ವಾಪಿ, ಅದಕ್ಕಿಂತ ಮಿಗಿಲಾದ ಪಾತಕವಿಲ್ಲ. ಇವರೆಲ್ಲರೂ ಈ ರೀತಿಯಾಗಿ ಸ್ವೋತ್ತಮ ಸ್ತ್ರೀಯರನ್ನು, ಶ್ರೀ ವಿಷ್ಣು ಪತ್ನಿ ಮುಂತಾದ ಮಹಾನುಭಾವರನ್ನು ಯಾರು ಕಾಮಿಸ್ತಾರಲ್ಲ, ಅವಜ್ಞಾತ ಮಾಧವಾದೇಹೆ ತಸ್ಮಾತ್ತಂ ದೂರತಸ್ತ್ಯಜೇತ್. ಅವರು ಶಾಸ್ತ್ರವನ್ನು ಅವಜ್ಞೆ ಮಾಡ್ತಾ ಇದ್ದಾರೆ, ಭಗವದ್ರೋಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರೇ ಬರೆದುಕೊಂಡಿದ್ದಾರಲ್ಲ, ಶ್ರೀ ವಿಷ್ಣು ಶ್ರೀ ಬ್ರಹ್ಮ ಇವರನ್ನು ಮೀರಿ ಅವರ ಹೆಂಡಂದಿರನ್ನು ಬಲಾತ್ಕರಿಸ್ತಾರವರು ಅಂತ. ಅಂತಹವರನ್ನು ತಮ್ಮ ದೂರತಸ್ತ್ಯಜೇತ್, ಅವರನ್ನು ದೂರದಿಂದ ಪರಿಹಾರ ಮಾಡಿಕೊಳ್ಬೇಕು. ಯಾಕೆ ನಾವು ಶಾಂಕರರಿಂದ ದೂರವಿದ್ದೇವೆ? ಈ ಕಾರಣಕ್ಕಾಗಿದ್ದೇವೆ. ನಮಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆಜ್ಞೆ ಇದೆ, ಅದಕ್ಕಾಗಿ ಶಾಂಕರರಿಂದ ದೂರವಿದ್ದೇವೆ ನಾವು. ಎಂಥ ಅದ್ಭುತ ಮಾತು ಹೇಳ್ತಾರೆ ಗೊತ್ತಾ ನಮ್ಮ ಆಚಾರ್ಯರು. ವಧಾದಪಿ ಹಿ ದಾರಾಣಾಂ ಧರ್ಷಣಂಕೋಪಕಾರಣಂ. ಸಾಮಾನ್ಯ ಲೋಕದಲ್ಲೇನೆ ಯಾರದೋ ಒಬ್ಬನ ಹೆಂಡತಿಯನ್ನು ಒಬ್ಬ ಕೊಂದ, ಆ ಹೆಂಡತಿಯ ಗಂಡನಿಗೆ ಕೋಪ ಬಂತು. ಮತ್ತೊಬ್ಬನ ಹೆಂಡತಿಯನ್ನು ಮತ್ತೊಬ್ಬ ಬಲಾತ್ಕಾರ ಮಾಡಿದ. ಕೊಲೆಯಾದ ಹೆಂಡತಿಯ ಗಂಡ ಏನು ಸಿಟ್ಟಿಗೆ ಬರ್ತಾನೆ, ಅದಕ್ಕಿಂತ ಹೆಚ್ಚಿನ ಸಿಟ್ಟಿಗೆ ಬರ್ತಾನೆ ಬಲಾತ್ಕಾರಕ್ಕೊಳಗಾದ ಹೆಂಡತಿಯ ಗಂಡ. ಚಿನ್ನದಂತಹ ಬಂಗಾರದಂತಹ ಉಪದೇಶವನ್ನು, ಮಂಗಲಮಯವಾದ ಉಪದೇಶವನ್ನು ನಮ್ಮ ಪರಮಮಂಗಲರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡ್ತಾರೆ. ತಸ್ಮಾತ್ ದೇವ್ಯ ಸದಾ ವಂದ್ಯಾ ಅಗ್ನಿವನ್ನಾಭಿಕಾಮತಃ. ದೇವತಾ ಸ್ತ್ರೀಯರನ್ನು ಹೇಗೆ ಪೂಜೆ ಮಾಡಬೇಕು ಗೊತ್ತೇನಪ್ಪ, ಹೇಗೆ ನಮಸ್ಕಾರ ಮಾಡಬೇಕು ಗೊತ್ತೇನು? ಅಗ್ನಿವತೆ. ಹೋಮ ಮಾಡ್ತಾ ಕುಳಿತಿದ್ದಿ, ಕೈಯಲ್ಲಿ ಸೃಕ್ಸೃವಗಳಿಂದ ನೀನು ತುಪ್ಪವನ್ನು ಹಾಕಲಿಕ್ಕೆ ಹೋದಾಗ ಎಲ್ಲಿ ಬೆಂಕಿಯ ಝಳ ಬಡಿತದೆಯೋ ಅಂತ ದೂರದಿಂದ ಹೋಮ ಮಾಡ್ತೀಯಲ್ಲ, ನಿನ್ನ ಕೈಗೆ ಬೆಂಕಿಯ ಝಳ ತಾಕದ ಹಾಗೆ ನೀನು ಹೋಮ ಮಾಡ್ತೀಯಲ್ಲ, ಹಾಗೆ ಅಗ್ನಿಯನ್ನು ಪೂಜೆ ಮಾಡುವ ಹಾಗೆ ಅಮ್ಮನವರನ್ನು ಪೂಜೆ ಮಾಡು. ತಸ್ಮಾತ್ ದೇವ್ಯ, ಅಮ್ಮನವರನ್ನು ಹೇಗೆ ಪೂಜೆ ಮಾಡಬೇಕು? ಅಗ್ನಿವನ್ನಾಭಿಕಾಮತಃ, ಬೆಂಕಿಯ ಹಾಗೆ ಪೂಜೆ ಮಾಡಬೇಕು. ಇಂಥ ಬಂಗಾರದ ಪಾಠ ಹೇಳಿಕೊಟ್ಟ ಸಿದ್ಧಾಂತ ನಮ್ಮ ಶ್ರೀಮನ್ಮಧ್ವ ಸಿದ್ಧಾಂತ. ಶ್ರೀ ವಿಷ್ಣು ಪತ್ನಿಯನ್ನು ವಿಷ್ಣುವಿನ ಎದುರಿನಲ್ಲಿ ಬಲಾತ್ಕಾರ ಮಾಡಿ ದೇವಿಯ ಭಜಕ ಪಡಿತಾನೆ ಅಂತ ಹೇಳಿದ ಸಿದ್ಧಾಂತ ಶಾಂಕರ ಸಿದ್ಧಾಂತ. ಶ್ರೀ ಬ್ರಹ್ಮದೇವರಿದ್ದಾಗಲೇ ಅವರ ಪತ್ನಿಯನ್ನು ಶ್ರೀ ಸರಸ್ವತೀ ದೇವಿಯರನ್ನು ಬಲಾತ್ಕಾರ ಮಾಡ್ತಾನೆ ಈ ದೇವಿಯ ಉಪಾಸನೆಯನ್ನು ಮಾಡುವವನು ಅಂತ ಹೇಳಿಕೊಟ್ಟ ಸಿದ್ಧಾಂತ ಶಾಂಕರ ಸಿದ್ಧಾಂತ. ಅದ್ವೈತಿಗಳಲ್ಲಿರುವ ಸಜ್ಜನರು ಇವತ್ತು ಯಾವ ಸಿದ್ಧಾಂತ ಸ್ವೀಕಾರ ಮಾಡ್ತೀರಿ? ನಿಮಗೆ ಬಿಟ್ಟದ್ದು.
ಇನ್ನು ಮಾಧ್ವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇರುವ ಮಾಧ್ವ ಪೀಠಾಧಿಪತಿಗಳು, ಶಂಕರರಲ್ಲಿ ಭಕ್ತಿ ಮಾಡಿ ಅಂತ ಬೋಧನೆ ಮಾಡ್ತಾ ಇರುವವರು, ಶಂಕರರನ್ನು ಜಗದ್ಗುರುಗಳು ಅಂತ ಕರೆದು ಪತ್ರದಲ್ಲಿ ಹಾಕಿದಂತಹ ಪೀಠಾಧಿಪತಿಗಳು, ಉತ್ತರ ಕೊಡಿ ಈ ದಿವಸ ಸಮಾಜಕ್ಕೆ. ನಿಮಗೆ ಶಂಕರರಲ್ಲಿ ಭಕ್ತಿ ಇದ್ದರೆ ಸ್ವೀಕಾರ ಮಾಡಿ ಶಂಕರ ದೀಕ್ಷೆಯನ್ನು ಕೊಡ್ತಾರೆ. ಇವತ್ತು ಶೃಂಗೇರಿ ಮಠದವರು ಕೊಡ್ತಾರೆ. ಈ ದಿವಸ ರಾಮಾನುಜರ ನಿಂದೆ ಮಾಡಿದವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಮಧ್ವ ನಿಂದೆಯನ್ನು ಮಾಡಿದವರಿಗೆ ದೀಕ್ಷೆಯನ್ನೇ ಕೊಟ್ಟಿದ್ದಾರೆ. ಶಂಕರಾಚಾರ್ಯರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳಿದ ಪೀಠಾಧಿಪತಿಗಳು ಹೋಗಿ ತೆಗೆದುಕೊಳ್ಳಿ ದೀಕ್ಷೆಯನ್ನು ಅವರ ಬಳಿಯಲ್ಲಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮೂಲ ಮಹಾಸಂಸ್ಥಾನದವರು ನಾವು ಅಂತ ಹೇಳಿಕೊಳ್ಳುವವರು ಶಂಕರಾಚಾರ್ಯರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ತಿರಲ್ಲ, ಇಂತಹ ಶಂಕರರಲ್ಲಿ ಭಕ್ತಿಯನ್ನು ಮಾಡಬೇಕಾ ನಾವು? ಮಧ್ವ ಸಿದ್ಧಾಂತ ನಮ್ಮದು, ಮುಕ್ತಿಪ್ರದವಾದ ಸಿದ್ಧಾಂತ ನಮ್ಮದು. ಸಮಾಜದ ಮಧ್ಯದಲ್ಲಿ ಮಾತನಾಡಬೇಕಾದರೆ ನಾಲಿಗೆಯ ಮೇಲೆ ಹಿಡಿತವಿರಬೇಕು. ಮಧ್ವ ಸಿದ್ಧಾಂತದ ಕುರಿತು ಮಾತನಾಡಬೇಕಾದರೆ, ಮಧ್ವ ಸಿದ್ಧಾಂತದವರಿಗೆ ಉಪದೇಶ ಮಾಡಬೇಕಾದರೆ ಬರ್ತೇನೆ, ಆ ವಿಷಯಕ್ಕೆ ವಿವರವಾಗಿ ಬರ್ತೇನೆ. ಶ್ರೀಮದಾಚಾರ್ಯರು ಹೇಳಿದ್ದಾರೆ, ಪರಸ್ತ್ರೀ ದರ್ಶನ ಇದು ಕ್ಷುದ್ರಪಾತಕ ಅಂತ ಕರೆಸಿಕೊಳ್ತದೆ. ಪರಸ್ತ್ರೀಯನ್ನು ಕಾಮದ ದೃಷ್ಟಿಯಿಂದ ನೋಡೋದು, ಅದಕ್ಕೆ 1000 ವರ್ಷ ನರಕ, 1000 ವರ್ಷ ನರಕಂ ಕ್ಷುದ್ರಪಾತಕ ಜಂಫಲಂ. ಪರಸ್ತ್ರೀ ಸಂಭೋಗ ಮಾಡಿಬಿಟ್ರೆ ದರ್ಶನ ಅಷ್ಟೇ, ಇದು 1000 ವರ್ಷ ನರಕವು ನೋಟ ಚಪಲಕ್ಕೆ, ಬರೀ ನೋಟಕ್ಕೆ 1000 ವರ್ಷ ನರಕ. ಪರಸ್ತ್ರೀ ಸಂಭೋಗವನ್ನು ಮಾಡಿದರೆ ಅದು ಉಪಪಾತಕ ಅಂತ ಕರೆಸಿಕೊಳ್ತದೆ. ತನ್ನ ವರ್ಣದ ಪರಸ್ತ್ರೀಯನ್ನು ಸಂಭೋಗಿಸೋದು, ಯಾವ ಯುಗದಲ್ಲಿ ಪಾಪ ಮಾಡಿದ್ದಾನೋ ಆ ಯುಗದ ಪ್ರಮಾಣದಷ್ಟು ಕಾಲ ನರಕ. ಉಪಪಾತಕ ತಶ್ಚಾಪಿ ನರಕಂ ಯುಗಮಾತ್ರಕಂ. ಇನ್ನು ಅನ್ಯವರ್ಣದ ಪರಸ್ತ್ರೀ ಮತ್ತು ವರ್ಣಬಾಹ್ಯಳಾದಂತಹ ಸ್ತ್ರೀ ಅವಳನ್ನು ಸಂಭೋಗಿಸೋದು, ಅದು ಪಾತಕ ಅಂತ ಕರೆಸಿಕೊಳ್ತದೆ. ಅದು 43,20,000 ವರ್ಷಗಳು ಮಹಾಯುಗದ ಪ್ರಮಾಣದಲ್ಲಿ ನರಕವನ್ನು ನೀಡುತ್ತದೆ. ಚತುರ್ಯುಗಾವಸಾನಂತು ಪಾತಕಸ್ಯ ಫಲಂ ಸ್ಮೃತಂ ಅಂತ ಶ್ರೀಮದಾಚಾರ್ಯರ ತಿಳಿಸ್ತಾರೆ. ಇನ್ನು ಗುರುಪತ್ನಿ ಸಂಪರ್ಕ, ತಾಯಿ, ಅಕ್ಕ, ಗುರುಪತ್ನಿ, ಅತ್ತಿಗೆ, ತಂಗಿ ಮುಂತಾದಂತಹ ಉತ್ತಮ ಸ್ಥಾನದ ಸ್ತ್ರೀಯರನ್ನು ಭೋಗಿಸೋದು ಮಹಾಪಾತಕ ಅಂತ ಕರೆಸಿಕೊಳ್ತದೆ. ಅಂಥ ಮಹಾಪಾತಕಕ್ಕೆ 432 ಕೋಟಿ ವರ್ಷಗಳು, ಅಂದರೆ ಬ್ರಹ್ಮದೇವರ ಒಂದು ದಿನಕಲ್ಪ ಪೂರ್ಣವಾಗಿ ನರಕದಲ್ಲಿ ಕೊಳೆಯಬೇಕು. ಹೇಗೆ ಗೊತ್ತೇನು? ಲೋಹದ ಸ್ತ್ರೀಯನ್ನು ಕೊಡ್ತಾರೆ, ಲೋಹದ ಪುರುಷನನ್ನು ಕೊಡ್ತಾರೆ. ಇದು ಕೇವಲ ಪುರುಷರಿಗಷ್ಟೇ ಹೇಳ್ತಾ ಇರೋದಲ್ಲ, ಕಾಮದಿಂದ ಪರಪುರುಷ ಸಂಪರ್ಕ ಮಾಡಿದ ಸ್ತ್ರೀಯರಿಗೂ ಈ ಪಾಪ ಉಂಟು. ಆ ತರಹದ ಪರಪುರುಷನ ಪರಸ್ತ್ರೀಯ ಲೋಹದ ಕಾದು ಕೆಂಪಗಾಗಿರುವಂತಹ ಶರೀರವನ್ನು ನೀಡ್ತಾರೆ. ಅದರ ಜೊತೆಯಲ್ಲಿ 432 ಕೋಟಿ ವರ್ಷಗಳ ಕಾಲ ಮಹಾಪಾತಕವನ್ನು ಅನುಭವಿಸಬೇಕು. ಸ್ವೋತ್ತಮ ಪತ್ನಿ ಕಾಮ, ನಮಗಿಂತ ಯೋಗ್ಯತೆಯಲ್ಲಿ ಉತ್ತಮರಾದವರ ಪತ್ನಿಯನ್ನು ಕಾಮದಿಂದ ಕಾಣೋದಷ್ಟೇ, ಅದು ಸುಮಹಾಪಾತಕ. ಸುಮಹಾಪಾತಕಚ್ಚಾಪಿ ಯಾವದ್ ಬ್ರಹ್ಮಲಯೋ ಭವೇತ್. ಕೇವಲ ಕಾಣುವುದು, ಅವಳಲ್ಲಿ ಕಾಮವನ್ನು ಮಾಡುವುದಷ್ಟೇ. ಬ್ರಹ್ಮದೇವರ ಪ್ರಲಯವಾಗುವವರೆಗೆ ನರಕ, ಎಂಥ ಘೋರ ನರಕ. ಸ್ವೋತ್ತಮ ಪತ್ನಿ ಭೋಗ ಮಾಡಿಬಿಟ್ರೆ ಅದು ಅತಿ ಸುಮಹಾಪಾತಕ. ತನ್ನ ಯೋಗ್ಯತೆಗಿಂತ ಉತ್ತಮರಾದವರ ಪತ್ನಿಯರ ಭೋಗ, ತತ್ಪರಾಣಾಂ ಪಾತಕಾನಾಂ ಫಲಮಂಧನ್ ತಮಸ್ಮೃತಂ, ಅದು ಅಂಧನ್ ತಮಸ್ಸೆ. ಅಲ್ಲಿಂದ ಅದರ ಮುಂದಿನದೆಲ್ಲ ಅಂಧನ್ ತಮಸ್ಸೆ. ಋಷಿ ಸ್ತ್ರೀ ಕಾಮ ಭೋಗವಲ್ಲ, ಕಾಮ ಅದು ಅತ್ಯಧಿಕ ಸುಮಹಾಪಾತಕ, ಅದು ಅಧೋದೋ ದುಃಖ ಬಹುಲಂ, ಘೋರವಾದ ಅಂಧನ್ ತಮಸ್ಸಾಗ್ತದೆ. ದೇವಸ್ತ್ರೀ ಕಾಮಿಗಳ ಸಂಗಿಗಳ ಸಂಘ, ದೇವಸ್ತ್ರೀಯರನ್ನು ಕಾಮಿಸೋದಲ್ಲ, ದೇವಸ್ತ್ರೀಯರನ್ನು ಕಾಮಿಸಿದವರ ಜತೆಯಲ್ಲಿರೋದಲ್ಲ, ದೇವಸ್ತ್ರೀಯರನ್ನು ಕಾಮಿಸಿದ ಜತೆಯಲ್ಲಿ ಇರುವವರ ಸಂಘವಿದೆಯಲ್ಲ, ಅದು ತಥೋಪ್ಯಧಿಕ ಸುಮಹಾಪಾತಕ. ಇಲ್ಲಿ ಸಂಗಿಗಳ ಸಂಘ ಅಂತ ಆಗಬೇಕು. ಶ್ರೀಮದಾಚಾರ್ಯರು ಹೇಳಿರುವುದು ಅದೇನೆ, ದೇವದಾರಾಭಿಕಾಮಾನಾಂ ಸಂಗಿ ಸಂಗಸ್ತತೋಧಿಕ ಅಂತ. ಘೋರಾತಿ ಘೋರವಾದ ಅಂಧನ್ ತಮಸ್ಸಾಗತ್ತೆ. ಇನ್ನು ವಿಷ್ಣು ಪತ್ನಿ ಕಾಮಿಗಳ ಸಂಗಿಗಳ ಸಂಘ ಅನಂತ ಸುಮಹಾಪಾತಕ, ಊಹಾತೀತವಾದ ದುಃಖವುಳ್ಳ ಅಂಧನ್ ತಮಸ್ಸಾಗತ್ತೆ. ತಸ್ಮಾತ್ ದೇವ್ಯ ಸದಾ ವಂದ್ಯ ಅಗ್ನಿವನ್ನಾಭಿಕಾಮತಃ. ಪರಸ್ತ್ರೀ ಕಾಮದಿಂದ ಉಂಟಾಗುವಂತಹ ಅನರ್ಥಗಳ ಕುರಿತು ಗೆಳೆಯನಂತೆ ಎಚ್ಚರವನ್ನು ನೀಡಿ, ಪುರಾಣ ಸ್ಥಾನ ಪಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ನಾವು ಶ್ರೀಮದ್ ಭಾಗವತ ನಿರ್ಣಯವನ್ನು ನಮ್ಮ ಗೆಳೆಯ ಅಂತ ನೋಡುತ್ತೇವೆ. ಯಾಕೆ? ಗೆಳೆಯನಂತೆ ಎಚ್ಚರ ಕೊಡ್ತದೆ, ಬೈದು ಬುದ್ಧಿ ಹೇಳ್ತದೆ, ಭಯ ತೋರಿಸಿ ಹೇಳ್ತದೆ, ಹೀಗೆ ಮಾಡಿದರೆ ಹೀಗಾಗ್ತದೆ ಅಂತ ತಿಳಿಸಿ ಹೇಳಿ ದಾರಿಯನ್ನು ತೋರಿಸ್ತದೆ. ನಮ್ಮ ಶ್ರೀಮದ್ ಭಾಗವತ ತಾತ್ಪರ್ಯ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರ ಗ್ರಂಥ. ಇಂಥ ಪರಮ ಮಂಗಲ ಸಿದ್ಧಾಂತದಲ್ಲಿ ನಾವು ಹುಟ್ಟಿದ್ದೇವೆ.
ಅಮಂಗಲವಾದ ಮಾತುಗಳು ಶಂಕರ ಗ್ರಂಥಗಳಲ್ಲಿವೆ. ಇದು ಮೊದಲನೆಯದು ಮಾತ್ರ. ಎಲ್ಲವನ್ನ ತೆಗೆದು ತೋರಿಸುವವರಿದ್ದೇವೆ. ಇಂಥ ಅಮಂಗಲವಾದ ಶಾಂಕರ ಸಿದ್ಧಾಂತ ನಮಗೆ ಬೇಡ. ಪರಮ ಮಂಗಲವಾದ ಶ್ರೀಮನ್ ಮಧ್ವ ಸಿದ್ಧಾಂತ ಅನಂತ ಕಾಲದವರೆಗೆ ನಮ್ಮನ್ನು ಕಾಯಲಿ ಅಂತ ಹೇಳ್ತಾ, ಮೋಕ್ಷದಲ್ಲಿಯೂ ಆಯಾಯ ಪುರುಷರಿಗೆ ಅವರವರ ನಿಯತ ಪತ್ನಿಯರನ್ನು ಒದಗಿಸಿ, ಆಯಾಯ ಸ್ತ್ರೀಯರಿಗೆ ಅವರವರ ನಿಯತ ಪತಿಯರನ್ನು ಒದಗಿಸಿ ಪರಮಾನಂದ ನೀಡುವ ಶ್ರೀ ಲಕ್ಷ್ಮೀನಾರಾಯಣರ, ಶ್ರೀ ಸರಸ್ವತಿ ಬ್ರಹ್ಮದೇವರ, ಶ್ರೀ ಭಾರತೀ ಮುಖ್ಯಪ್ರಾಣದೇವರ, ಶ್ರೀ ಪಾರ್ವತೀಪತಿ ರುದ್ರದೇವರ, ಶ್ರೀ ಶಚೀಪತಿ ಇಂದ್ರದೇವರ, ಶ್ರೀ ರತೀಪತಿ ಮನ್ಮಥ ದೇವರ, ಶ್ರೀ ಸಂಜ್ಞಾಪತಿ ಸೂರ್ಯದೇವರ, ಸಕಲ ದೇವತಾ ಸ್ತ್ರೀ ಸಕಲ ದೇವತಾ ಪುರುಷರ ಪರಮಾನುಗ್ರಹ ನಮ್ಮ ಮೇಲಾಗಲಿ. ಶ್ರೀಮನ್ಮಧ್ವ ಸಿದ್ಧಾಂತದಲ್ಲಿ ನಮಗೆ ಅನಂತ ಕಾಲದವರೆಗೆ ಭಕ್ತಿ ಇರಲಿ. ಶ್ರೀಮನ್ಮಧ್ವ ಸಿದ್ಧಾಂತವನ್ನು ಅನುಷ್ಠಾನ ಮಾಡುವ ಸೌಭಾಗ್ಯ ಅನಂತ ಕಾಲದವರೆಗೆ ನಮಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ.